Look at this morphological structure of cockroach. ಯಾವ ಪಾರ್ಟ್ಸ್ ಇದೆ ನೋಡಿ ಹಾಗೇನೆ ಸೆನ್ಸ್ ಆರ್ಗನ್ಸ್. ಲುಕ್ ಅಟ್ ದಟ್ ವರ್ಡ್ ಸೆನ್ಸ್ ಆರ್ಗನ್ಸ್. ಮಾಯಿಸ್ಟ್ ಸ್ಕಿನ್ is responsible for exchange of gases directly with the atmosphere and also with the water. Ureters act as urinogenital duct or urogenital ducts in. ಇಲ್ಲಿಂದ ಫ್ರಾಗ್ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀಟಾಗಿ ಫೋಕಸ್ ಮಾಡಿ. ಕೆಲವು ಕ್ವಶನ್ಸ್ ಗಳನ್ನ ನಿಮ್ಗೆ ಕೊಡ್ತೀನಿ. ಟೆಕ್ಸ್ಟ್ ಬುಕ್ ಅನ್ನ ಸರ್ಫ್ ಮಾಡಿ ನೀಟಾಗಿ. ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. So we are discussing about most important super 30 questions from your class 11, class 12 zoology chapters for your KCET examination under the series Target KCET Super 30. ಈ ಎಂಟೈರ್ ಸೀರೀಸ್ ಅಲ್ಲಿ ಎಸ್ಪೆಷಲಿ ಇವತ್ತಿನ ಕ್ಲಾಸ್ ಅಲ್ಲಿ we are going to analyze the entire chapter of your class 11 zoology structural organization in animals. ಆ ಎಂಟೈರ್ ಚಾಪ್ಟರ್ ಅಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನ ರಿಮೂವ್ ಮಾಡಲಾಗಿದೆ ಅಕಾರ್ಡಿಂಗ್ ಟು ರ್ಯಾಷನಲೈಸ್ಡ್ ಸಿಲೆಬಸ್ 2023 and 24. ಸೊ ಅದರಲ್ಲಿ ಫ್ರಾಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಮಾತ್ರ ಇವಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಬಟ್ ನೀವು ಕ್ಲಾಸ್ 12 ಅಲ್ಲಿ ಇದ್ದೀರಾ, ಸೆಕೆಂಡ್ PUC ಅಲ್ಲಿ ಇದ್ದೀರಾ, ಕ್ಲಾಸ್ 11 ಅಲ್ಲಿ ಕಾಕ್ರೋಚ್ ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಹಾಗಾಗಿ ಪ್ರಾಪರ್ ಸರ್ಕ್ಯುಲೇಷನ್ ಬರದೇ ಇರೋ ಕಾರಣ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಬೋತ್ ಕಾಕ್ರೋಚ್ ಅಂಡ್ ಫ್ರಾಗ್. ಸೊ ಕಾಕ್ರೋಚ್ ಕೆಲವು ಕ್ವಶನ್ಸ್ ಗಳನ್ನ ತೆಗೆದುಕೊಂಡಿದ್ದೀನಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಫ್ರಾಗ್ ಅಂತೂ ಕೇಳ್ತಾರೆ. ಅವುಗಳ ಮೇಲ್ಭಾಗದಲ್ಲಿ ತುಂಬಾ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ. ಸೊ ಹಾಗಾಗಿ ಫ್ರಾಗ್ ಮತ್ತೆ ಕಾಕ್ರೋಚ್ ಎರಡೂ ಕಾನ್ಸೆಪ್ಟ್ ಗಳನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್. ಟಾರ್ಗೆಟ್ KCET Super 30. ದ ಚಾಪ್ಟರ್ ನೇಮ್ ಇಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಅದರಲ್ಲಿ ಕಾಕ್ರೋಚ್ ಮತ್ತೆ ಫ್ರಾಗ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಓಕೆನಾ? ಮತ್ತೆ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತೀವಿ. ಈ ಸೀರೀಸ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಅಂದ್ರೆ ಸಬ್ ಟಾಪಿಕ್ಸ್ ಅಂಡ್ ಶಾರ್ಟ್ ಕಟ್ಸ್. ಇಲ್ಲಿ ಶಾರ್ಟ್ ಕಟ್ಸ್ ಅಂತ ಏನ್ ಬರುತ್ತೆ? ಸೊ ವಿ ಹ್ಯಾವ್ ಟು ರಿಮೆಂಬರ್ ದ ಮೈಂಡ್ ಮ್ಯಾಪ್ ಕಾನ್ಸೆಪ್ಟ್ ಲೈಕ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇಫ್ ದೇರ್ ಇಸ್ ಎನಿ ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರಿಮೆಂಬರ್ ದ ಥಿಯರಿ ಪಾಯಿಂಟ್ ವೈಸ್ ಅಲ್ಲಿ ಥಿಯರಿಯನ್ನು ನೆನ್ಪಿಟ್ಕೊಬೇಕಾಗತ್ತೆ. ಅದನ್ನ ಬಿಟ್ರೆ ಸಬ್ ಟಾಪಿಕ್ಸ್ಗಳು ಎಷ್ಟು ಇದೆ, ನಿಮಗೆ ಆ ಚಾಪ್ಟರ್ ಇರೋ ಸಬ್ ಟಾಪಿಕ್ಸ್ಗಳು ಎಷ್ಟಿದೆ ಅಥವಾ ಯಾವ್ದಿದೆ ಅಂತ ಗೊತ್ತಾದ್ರೆ ಆಲ್ಮೋಸ್ಟ್ ನಿಮಗೆ ಆ ಟಾಪಿಕ್ ನೆನಪಿದೆ ಅಂತಾನೆ ಅರ್ಥ. ಓಕೆನಾ? ಹಾಗಾಗಿ ಸಬ್ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಾಪ್ಟರ್ ವೆಯ್ಟೇಜ್, ಈ ಚಾಪ್ಟರ್ನ ಎಷ್ಟು ಮಾರ್ಕ್ಸ್ಗೆ ಕೇಳಬಹುದು, ಜೊತೆಗೆ ಆ ಟಾಪಿಕ್ ಇಂದ ನಾಟ್ ಓನ್ಲಿ ದ ಚಾಪ್ಟರ್ ವಿ ಆರ್ ಆಲ್ಸೋ ಫೋಕಸಿಂಗ್ ದ ಟಾಪಿಕ್ಸ್. ಟಾಪಿಕ್ ವೆಯ್ಟೇಜ್ ಕೂಡ ನೋಡೋಣ, ಯಾವ ಟಾಪಿಕ್ ಇಂದ ಯಾವ ತರ ಕ್ವಶನ್ ಕೇಳಿದ್ರು ಮತ್ತೆ ಕೇಳ್ತಾರೆ ಅಂತ ಹೇಳಿ. ಮತ್ತೆ ಇಂಪಾರ್ಟೆಂಟ್ MCQs ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ 30 ಕ್ವಶನ್ಸ್. 30 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಅದನ್ನ ಕಾಮನ್ ಆಗಿ ಕ್ವಶನ್ ಅನ್ನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳ್ತಾ ಹೋಗ್ತೇನೆ ನಿಮಗೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಟೈಮ್. ಎಸ್, ಹಿಯರ್ ಇಟ್ ಈಸ್ ದ ವೆರಿ ಫಸ್ಟ್ ಟಾಪಿಕ್, ಕಾಕ್ರೋಚ್ ಅಂಡ್ ಫ್ರಾಗ್. ಏನಿದೆ ಈ ಕಾನ್ಸೆಪ್ಟ್ ಅಲ್ಲಿ? ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದ ಮಾರ್ಫಾಲಜಿ and the anatomy of frog and cockroach. ಎರಡನ್ನೂ ಕೂಡ ತಿಳ್ಕೊಳ್ತೀವಿ. ಫ್ರಾಗ್ ಮತ್ತೆ ಕಾಕ್ರೋಚ್ ಎರಡೂ ಕೂಡ ಈ ಎಂಟೈರ್ ಚಾಪ್ಟರ್ ಅಲ್ಲಿ ನೀವು ತಿಳ್ಕೊಂಡಿರ್ತೀರಾ. ಸೊ ಕಾಕ್ರೋಚ್ ಅಂತ ಹೇಳಿ. ಸೊ ನೆಕ್ಸ್ಟ್ ಅದಾದ ಮೇಲೆ we have also discussed about different anatomical structure, means organ systems ಅಂತ ಹೇಳಿದ್ರೆ ಯಾವ್ದು ಇರುತ್ತೆ? ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್, ಅದರಲ್ಲಿರೋ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರೋ ಪಾರ್ಟ್ಸ್ಗಳಾಗಿರಬಹುದು. ಸೊ ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಆಫ್ಟರ್ ದ ರೆಸ್ಪಿರೇಟರಿ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್, ಎಲ್ಲ ಸಿಸ್ಟಮ್ಗಳು ಕೂಡ ಓಕೆ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರುತ್ತೆ. ದೆನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಲ್ಲೇ ಇದೆ. ಸರ್ಕ್ಯುಲೇಟರಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಕೇಳಿದ್ರೆ ಒಂದೇ ಆಗುತ್ತೆ. ನಂತರ ನರ್ವಸ್ ಸಿಸ್ಟಮ್ ಅಂಡ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂಡ್ ಫೈನಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಷ್ಟು ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಂಡಿರ್ತೀವಿ. ಓಕೆನಾ? ಅದರಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಇಂದ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಲೆಟ್ ಮಿ ಟೆಲ್ ಯು how many questions they are going to ask from this chapter. ಮ್ಯಾಕ್ಸ್ ಅಂತ ಹೇಳಿದ್ರೆ 2 ಕ್ವಶನ್ಸ್ ಅನ್ನ ಕೇಳಬಹುದು. ಯಾವಾಗಲೂ ಒಂದೇ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, 1 ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ 10%. ಹಾಗಾಗಿ ಯಾವುದನ್ನು ಕೂಡ ಬಿಡೋ ಹಾಗಿಲ್ಲ ನಾವು. ಸೊ ತುಂಬಾ ಈಸಿ ವೇಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ.
ಸೊ ಈ ಎಂಟೈರ್ ಚಾಪ್ಟರ್ ಅಲ್ಲಿ ಎಂಟೈರ್ ಅನಿಮಲ್ ಟಿಶ್ಯೂ ಕಾನ್ಸೆಪ್ಟ್ ಅನ್ನ ರಿಮೂವ್ ಮಾಡಿದ್ದಾರೆ. ಕಾಕ್ರೋಚ್ ಮತ್ತೆ ಫ್ರಾಗ್, ಎಸ್ಪೆಷಲಿ ಫ್ರಾಗ್ ಅನ್ನ ಫೋಕಸ್ ಮಾಡೋಣ, ಕಾಕ್ರೋಚ್ ಬಗ್ಗೆನೂ ತಿಳ್ಕೊಳ್ಳೋಣ. ಬಿಕಾಸ್ ಯು ಹಾವ್ ಆಲ್ರೆಡಿ ಸ್ಟಡಿಡ್ ದಟ್ ಇನ್ ಯುವರ್ ಕ್ಲಾಸ್ 11. ಹಾಗಾಗಿ ನಿಮ್ಮ ಕ್ಲಾಸ್ 12 KCET ಅಲ್ಲಿ ಕೂಡ ಕೇಳ್ಬೋದು ಅದನ್ನ. ಸೊ ಅದರಲ್ಲಿ ಎಂಟೈರ್ ಸಿಸ್ಟಮ್ಗಳು ಇನ್ಕ್ಲೂಡಿಂಗ್ ದ ಮಾರ್ಫಾಲಜಿ, ಹ್ಯಾಬಿಟ್ಯಾಟ್, ನೇಚರ್ ಆ್ಯಂಡ್ ಆಲ್ ದ ಸಿಸ್ಟಮ್ಸ್ ಇಷ್ಟನ್ನು ಕೂಡ ತಿಳ್ಕೋಬೇಕು. ಅದರಲ್ಲಿ ಕೆಲವು ಡಯಾಗ್ರಾಮ್ಸ್ಗಳನ್ನ ನೋಡಿದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡಿ. ಈ ಡಯಾಗ್ರಾಮ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದೆ. ಅದರಲ್ಲಿರೋ ಪಾರ್ಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ವರ್ಡು ಕೂಡ, ಟರ್ಮಿನಾಲಜಿ ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್. ಲುಕ್ ಅಟ್ ದಿಸ್ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಆಫ್ ಕಾಕ್ರೋಚ್. ಯಾವ ಪಾರ್ಟ್ಸ್ ಇದೆ ನೋಡಿ, ಹಾಗೇನೆ ಸೆನ್ಸ್ ಆರ್ಗನ್ಸ್. ಲುಕ್ ಅಟ್ ದಟ್ ವರ್ಡ್, ಸೆನ್ಸ್ ಆರ್ಗನ್ಸ್. ಸೊ ಏನಿರ್ಬೋದು? ಸೆನ್ಸ್ ಆರ್ಗನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಆಂಟೆನಾ. ಅಲ್ಲಿ ಆಂಟೆನಾ ಇದೆ. ಅಂಡ್ ಆಲ್ಸೋ ಕಾಂಪೌಂಡ್ ಐಸ್. ಕಾಂಪೌಂಡ್ ಐಸ್. ಸೊ ಕಾಂಪೌಂಡ್ ಐಸ್ ಅಲ್ಲಿ ದೇರ್ ಆರ್ ಅಬೌಟ್ 2000 hexagonal ommatidia ಆರ್ ಪ್ರೆಸೆಂಟ್. ಮೊಸಾಯಿಕ್ ವಿಷನ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ದ ಬಾಡಿ ಇಸ್ ಡಿವಿಸಿಬಲ್ ಇನ್ ಟು 3 ಮೇನ್ ಪಾರ್ಟ್ಸ್: ಹೆಡ್, ಥೊರಾಕ್ಸ್ ಅಂಡ್ ಅಬ್ಡಮನ್. ಹೆಡ್ ರೀಜನ್ ಅಲ್ಲಿ ಆಂಟೆನಾ ಮತ್ತೆ ಕಾಂಪೌಂಡ್ ಐಸ್ ಇದ್ರೆ, ಥೊರಾಕ್ಸ್ ರೀಜನ್ ಅನ್ನ ಕವರ್ ಮಾಡಿ ಇಟ್ಕೊಂಡಿರೋದು ಈ ಪ್ರೊನಾಟಮ್ ಅನ್ನೋದು, ಪ್ರೊನಾಟಮ್. ಸೊ ಅದನ್ನ ಬಿಟ್ರೆ ಅಂದ್ರೆ ದ ವೆರಿ ಫಸ್ಟ್ ಒನ್ ಪ್ರೊಥೊರಾಕ್ಸ್, ಮೀಸೋಥೊರಾಕ್ಸ್ ಅಂಡ್ ಮೆಟಾಥೊರಾಕ್ಸ್ ಅಂತ 3 ಸೆಗ್ಮೆಂಟ್ಗಳನ್ನ ಅಬ್ಸರ್ವ್ ಮಾಡಬಹುದು. ಓಕೆ, ಹೌ ಮೆನಿ ಸೆಗ್ಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಥೊರಾಸಿಕ್ ರೀಜನ್? 3 segment. What are they? Prothoracic region, mesothoracic region and metathoracic region. ಸೊ ಅದರಲ್ಲಿ ಫಸ್ಟ್ ಒನ್ ತುಂಬಾ ಕವರ್ ಆಗಿರೋದು ದ ಲಾರ್ಜ್ ಪ್ಲೇಟ್ ಇಂದ, ದಟ್ ಈಸ್ ಕಾಮನ್ಲಿ ಕಾಲ್ಡ್ ಪ್ರೊನಾಟಮ್. ಸೊ ನೆಕ್ಸ್ಟ್ ಹಿಯರ್ ಫ್ರಮ್ ದ ಪ್ರೊಥೊರಾಕ್ಸ್ ನೋ ವಿಂಗ್ಸ್ ಹ್ಯಾವ್ ಬಿನ್ ಅರೈಸ್ಡ್. ಯಾವುದೇ ವಿಂಗ್ಸ್ಗಳು ಅರೈಸ್ ಆಗಲ್ಲ. ಆದರೆ ಮೀಸೋಥೊರಾಕ್ಸ್ ಮತ್ತೆ ಮೆಟಾಥೊರಾಕ್ಸ್ ಇಂದ 2 ವಿಂಗ್ಸ್ಗಳು ಅರೈಸ್ ಆಗುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಮೀಸೋಥೊರಾಸಿಕ್ ವಿಂಗ್ ಅಂತ ಹೇಳಿ, ಮೀಸೋಥೊರಾಕ್ಸ್ ಇಂದ ಅರೈಸ್ ಆಗಿರೋದು. ಅಂಡ್ ದಿಸ್ ಒನ್ ಈಸ್ ಮೆಟಾಥೊರಾಸಿಕ್ ವಿಂಗ್. ಮೆಟಾಥೊರಾಸಿಕ್ ವಿಂಗ್. ಇದರಲ್ಲಿ ಮೀಸೋಥೊರಾಸಿಕ್ ವಿಂಗ್ ಅನ್ನೋದು ಡಾರ್ಕ್ ಆಗಿರುತ್ತೆ, ಒಪೆಕ್ ಆಗಿರುತ್ತೆ. ಓಕೆ, ಅಂಡ್ ದಟ್ ಈಸ್ ಪ್ರೊಟೆಕ್ಟಿಂಗ್ ಅಂಡ್ ಹೈಡಿಂಗ್ ದ ಹೈಂಡ್ ವಿಂಗ್. ಇದು ಫೋರ್ ವಿಂಗ್, ಇದು ಹೈಂಡ್ ವಿಂಗ್ ತರ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಲೈಟ್ರಾ ಆರ್ ಟೆಗ್ಮಿನಾ ಅಂತ ಹೇಳಿ. ನೆಕ್ಸ್ಟ್ ಇನ್ ಅಬ್ಡಮನ್ ರೀಸನ್ ಅಲ್ಲಿ ನೋಡೋದಾದ್ರೆ ದೇರ್ ಆರ್ 10 segments ಇನ್ ಬೋತ್ ಮೇಲ್ ಅಂಡ್ ಫಿಮೇಲ್ ಕಾಕ್ರೋಚ್. ಸೊ ಕಾಕ್ರೋಚ್ಗಳು ಸೆಕ್ಷುಯಲ್ ಡೈಮಾರ್ಫಿಸಮ್ ಅನ್ನು ಶೋ ಮಾಡುತ್ತೆ. Means you can easily identify both male and female cockroaches just by observing the physical character, or it may be the morphological character, like an anal style. Anal style is present only in male cockroach. Okay, so ಹಾಗಾಗಿ 10 segments you can observe in the abdomen region. Next ಇಲ್ಲಿ 3 legs ಗಳಿದೆ. Okay, those are arised from all the 3 segments of thoracic region. ಹಾಗಾಗಿ ಅವುಗಳ ನೇಮ್ ಕೂಡ ಹಾಗೆ ಇರುತ್ತೆ. ಅಂದ್ರೆ ಫಸ್ಟ್ ಒನ್ ಈಸ್ prothoracic leg, second one is mesothoracic leg, and third one is metathoracic leg. 3 pairs of appendages have been arised from the 3 regions of the thorax. ಆ 3 ಸೆಗ್ಮೆಂಟ್ಗಳಿಂದ ಅರೈಸ್ ಆಗುತ್ತೆ ಅಂತ ಆಯ್ತು. ಹಾಗಿದ್ರೆ ವಿಂಗ್ಸ್ ಯಾವ್ದ್ರಿಂದ ಅರೈಸ್ ಆಗ್ತಾ ಇಲ್ಲ? ಸೊ ವಿಂಗ್ಸ್ ಅನ್ನೋದು ಪ್ರೋಥೊರಾಕ್ಸ್ ಇಂದ ಅರೈಸ್ ಆಗಲ್ಲ. ಅದನ್ನ ಬಿಟ್ರೆ ಮೀಸೋ ಮತ್ತೆ ಮೆಟಾ ಇಂದ ಬರುತ್ತೆ. ಇನ್ನ ಮೆಟಾಥೊರಾಸಿಕ್ ವಿಂಗ್ ಅಂತ ಏನಿದೆ, ಇದು ಯೂಶಲ್ ಆಗಿ ಟ್ರಾನ್ಸ್ಪರೆಂಟ್ ಮತ್ತೆ ಲೆದರಿ ಆಗಿರುತ್ತೆ. ದಟ್ ಹೆಲ್ಪ್ಸ್ ಇನ್ ಫ್ಲೈಟ್. ಇದು ಹಾರುವುದಕ್ಕೆ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್, ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಾಕ್ರೋಚ್. ವೆನ್ ಇಟ್ ಕಮ್ಸ್ ಟು ದ ಮೌತ್ ಪಾರ್ಟ್ಸ್, 6 ಸೆಗ್ಮೆಂಟ್ಗಳಿರುತ್ತೆ. ದೇರ್ ಆರ್ 6 segments ಇನ್ ದ ಹೆಡ್ ರೀಜನ್ ಆಫ್ ದ ಕಾಕ್ರೋಚ್. ಹೈಪೋಗ್ನಾಥಸ್ ಟ್ರಯಾಂಗ್ಯುಲರ್ ಆಗಿರುತ್ತೆ, ಅಂಡ್ ದೋಸ್ ಮೌತ್ ಪಾರ್ಟ್ಸ್ ಆರ್ ಅಟ್ಯಾಚ್ ಟು ದ ಬೇಸಲ್ ಪಾರ್ಟ್ ಆಫ್ ದ ಹೆಡ್ ರೀಜನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಂದಾಗ ಯು ಕ್ಯಾನ್ ಅಬ್ಸರ್ವ್ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್ ಇಸ್ ದ ಅಪ್ಪರ್ ಲಿಪ್ ಕಾಲ್ಡ್ ಲ್ಯಾಬ್ರಮ್, ಅಂಡ್ ದ ಲೋಯರ್ ಲಿಪ್ ಇಸ್ ಕಾಲ್ಡ್ ಲೇಬಿಯಂ, ಅಂಡ್ ಎ ಪೇರ್ ಆಫ್ mandibles, and here you can observe sensory papillae. So these are called, I'm just writing maxillae, ಅಂದ್ರೆ ಸೆನ್ಸರಿ ತರನೂ ಕೂಡ ಆಕ್ಟ್ ಮಾಡುತ್ತೆ ಅಂತ ಹೇಳಿ. These are called maxillae.
ಒಂದೊಂದು ಮ್ಯಾಕ್ಸಿಲ್ಲಾ ಆ್ಯಂಡ್ 2 ಇರೋದ್ರಿಂದ ಮ್ಯಾಕ್ಸಿಲ್ ಅಂತ ಬರಿತಾ ಇದ್ದೀನಿ. ಆ್ಯಂಡ್ ಮಿಡಲ್ ಒನ್ act as a tongue is called hypopharynx. This is called hypopharynx. And you can observe the labium. ಇಷ್ಟು ಮೌತ್ ಪಾರ್ಟ್ಸ್ಗಳು ಯಾವ್ಯಾವ್ದಿದೆ? 1 labrum upper lip, 1 labium lower lip, 2 mandibles, 2 maxillae and 1 hypopharynx mouth parts ಆಯ್ತು. ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ನೋಡಿದ್ರೆ you will observe all the well developed organs which are present in the digestive system. ಇಲ್ಲಿ salivary glands ಇದೆ, salivary glands, and the saliva which is being stored in ಇಲ್ಲಿ ಸ್ಟೋರ್ ಆಗುತ್ತೆ salivary reservoir ಅಲ್ಲಿ ಅದು ಸ್ಟೋರ್ ಆಗುತ್ತೆ, reservoir storage. So next ಇಲ್ಲಿ mouth ಇದೆ and that leads to esophagus. Okay, then there is a crop. ಇಲ್ಲೊಂದು crop ಇದೆ. So that leads to gizzard. ಇಲ್ಲಿ ತುಂಬಾನೇ chitinous ಪ್ಲೇಟ್ಗಳಿರುತ್ತೆ. So where the food is going to digest mechanically as well as chemically. So ಹಾಗಾಗಿ ಈ portion ಏನಿದೆ, this is called gizzard portion. And just below the gizzard you will see the blind folded structure. So these are commonly called hepatic CK, also known as gastric CK, producing number of enzymes responsible for the digestion. Next, midgut. Then you will see near the ileum, ಆ ಮಿಡ್ಗಟ್ ಮತ್ತೆ ಹೈಂಡ್ಗಟ್ ಮಧ್ಯದಲ್ಲಿ ಐಲಮ್ ಅನ್ನೋ ಒಂದು ಪೋರ್ಷನ್ ಇದೆಯಲ್ಲ, ಅಲ್ಲಿಂದ ಏನಾಗಿರುತ್ತೆ ಅಂದ್ರೆ ಮಾಲ್ಪಿಗಿಯನ್ ಟ್ಯೂಬ್ಯೂಲ್ಸ್ ಹ್ಯಾವ್ ಬಿನ್ ಅರೈಸ್ಡ್. Malpighian tubules are present. Next, you can observe the ileum portion, then the colon, then the rectum, and finally at the from the 10th segment, so ಏನಿರುತ್ತೆ anal style ಅನ್ನ ನಾವು ನೋಡ್ಬೋದು. ಸೊ ಇದಿಷ್ಟು ಕಾಕ್ರೋಚ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನೇ ಕೂಡ ಕೇಳಬಹುದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳಲ್ಲಿ. ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಪೋರ್ಷನ್ ಅಂಡ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪಾರ್ಟ್ ಆಫ್ ದ ಮೌತ್. ಓಕೆ, ನೆಕ್ಸ್ಟ್ ಇನ್ನು ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಇದೆ, ಅದನ್ನ ನಾನು ಕ್ವಶನ್ಗಳಲ್ಲಿ ಅದನ್ನು ಕವರ್ ಅಪ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಫ್ರಾಗ್ ಅಂತ ಬಂದಾಗ ಮಾರ್ಫಾಲಜಿನ ಕ್ವಶನ್ಸ್ಗಳು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ದಿಸ್ ಇಯರ್. ಕಾಮನ್ ಆಗಿ ಕೇಳ್ತಾರೆ ಫ್ರಾಗ್ ಇಂದ ಒಂದು ಕ್ವಶನ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಚಾಪ್ಟರ್ ಇಂದ ನೀವು KCET ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. KCET ಅಲ್ಲಿ 42 questions are coming from class 12 content and only ಎಷ್ಟು ಬರ್ಬೋದು, ಮ್ಯಾಕ್ಸ್ ಅಂತ ಹೇಳಿದ್ರೆ 16 ಅಥವಾ ನೀವು ಹೇಳ್ಬೋದು 14 to 16, 18 questions are coming from the class 11. ಇರೋದು 19 chapters after the reduction. ಆ 19 ಚಾಪ್ಟರ್ ಅಲ್ಲಿ ಈ 16 ಕ್ವಶನ್ ಕೇಳ್ತಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ಸ್ಕಿಪ್ 2 or 3 ಚಾಪ್ಟರ್ಸ್. ಒಂದೊಂದು ಚಾಪ್ಟರ್ ಇಂದ ಒಂದು ಕ್ವಶನ್ ಕೇಳೋದಕ್ಕೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ದಿಸ್ ಇಯರ್ ದೇ ಹ್ಯಾವ್ ಇನ್ಕ್ಲೂಡೆಡ್ ದ ಫ್ರಾಗ್ ಕಾನ್ಸೆಪ್ಟ್ ಅಂಡ್ ದ ಕ್ವಶನ್ ಕಮ್ ಫ್ರಮ್ ದ ಫ್ರಾಗ್ ಓನ್ಲಿ ಬರುತ್ತೆ. ಸೊ ಫಸ್ಟ್ ಮಾರ್ಫಾಲಜಿಕಲ್ ಫೀಚರ್ ಮುಂಚೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಗಳಿದೆ, ನೆನಪಿದೆಯಾ ನಿಮಗೆ? ಅಂದ್ರೆ ಈ ಫ್ರಾಗ್ಸ್ಗಳು ಏನಾಗಿರುತ್ತೆ, ಕಾರ್ನಿವೋರ್ಸ್ ಆಗಿರುತ್ತೆ, ಅಂದ್ರೆ ಅದು ಇನ್ಸೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಅವುಗಳು ಎಲ್ಲಿರುತ್ತೆ, ಆಂಫಿಬಿಯನ್ಸ್ ಆಗಿರುತ್ತೆ, ಪ್ರೆಸೆಂಟ್, ಲೀವ್ ಬೋತ್ ಇನ್ ವಾಟರ್ ಆಸ್ ವೆಲ್ ಆನ್ ಲ್ಯಾಂಡ್, ಎರಡು ಕಡೆನೂ ಬದುಕ್ತಾ ಇರುತ್ತೆ. ಇನ್ನೊಂದು ಕ್ಯಾಮೋಫ್ಲೇಜ್ ಅಂತ ಒಂದಿದೆ. ಕ್ಯಾಮೋಫ್ಲೇಜ್, ಎಬಿಲಿಟಿ ಟು ಹೈಡ್ ಇನ್ ದ ಬ್ಯಾಕ್ ಗ್ರೌಂಡ್, ಎಬಿಲಿಟಿ ಟು ಚೇಂಜ್ ದ ಬಾಡಿ ಕಲರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಕಲರ್, ಕ್ಯಾಮೋಫ್ಲೇಜ್. ಪ್ರೊಟೆಕ್ಟಿವ್ ಕಲರೇಷನ್ is commonly called mimicry, and also these are poikilotherms, and also they have an ability to show the property called hibernation and also estivation. ಇಷ್ಟು ಕ್ಯಾರೆಕ್ಟರ್ಗಳು ಗೊತ್ತಿರಬೇಕು ನಮಗೆ. ಸೊ ಈಗ ಬಾಡಿ ಫೀಚರ್ ನ ನೋಡಿದಾಗ ಯು ವಿಲ್ ಸಿ ದ ಹೆಡ್ ರೀಜನ್ ಅಂಡ್ ದ ಟ್ರಂಕ್ ರೀಜನ್. ಐ ಆಮ್ ರೈಟಿಂಗ್ ದ ಹೆಡ್ ಅಂಡ್ ದ ಟ್ರಂಕ್. ಸೊ ದೇರ್ ಇಸ್ ನೋ ನೆಕ್ ರೀಜನ್ ಇರೋದಿಲ್ಲ. ನೆಕ್ಸ್ಟ್ ಹೆಡ್ ರೀಜನ್ ಅಲ್ಲಿ ಸೊ ದೇರ್ ಇಸ್ ಅ ಐ and which is covered by a protective layer called a nictitating membrane. Okay, next there is a tympanum represents the ear. adu ear na represent ಮಾಡುತ್ತೆ. so organ for hearing, ಕೇಳಿಸ್ಕೊಳ್ಳೋದಕ್ಕೆ, ಜೊತೆಗೆ balance of the body. next four limbs ಇದೆ. four limbs characteristic feature ಏನಪ್ಪಾ ಅಂತ ಹೇಳಿದ್ರೆ, so four limbs are usually having ಎಷ್ಟು 4 digits ಮಾತ್ರ ಇರುತ್ತೆ. ಹೈಂಡ್
hind limbs ಅಲ್ಲಿ you can observe 5 digits in each limb. 5 digits. ಮತ್ತೆ ಫಸ್ಟ್ ಟೋ ಇರುತ್ತಲ್ಲ ಇಲ್ಲಿ 4 limbs of each 4 limb first digit ಅಲ್ಲಿ you will see the copulatory organ, or you can say copulatory pad. So here copulatory pad ಇರುತ್ತೆ ಯಾವುದ್ರಲ್ಲಿ, ಮೇಲಲ್ಲಿ ಮಾತ್ರ. So sexual dimorphism can be seen in frog. Sexual dimorphism. So male frog possess vocal cord, sound producing vocal cord, ಜೊತೆಗೆ copulatory pad on the first digit of the 4 limbs. Each 4 limbs ಅಲ್ಲಿ ಕಂಡು ಬರುತ್ತೆ. ಇನ್ನು nostrils ಗಳಿರುತ್ತೆ. Moist skin is responsible for exchange of gases directly with the atmosphere and also with the water. When they are in water, they usually respire through the skin, moist skin. ಸೊ ಡಿಫ್ಯೂಷನ್ ಮುಖಾಂತರ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ, ಲಂಗ್ಸ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ, ಬಕಲ್ ಕ್ಯಾವಿಟಿ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಅಂದರೆ ಕ್ಯೂಟೇನಿಯಸ್ ರೆಸ್ಪಿರೇಷನ್, ಪಲ್ಮೋನರಿ ರೆಸ್ಪಿರೇಷನ್ ಇರುತ್ತೆ, ಬಕೋಫೆರೆಂಜಿಯಲ್ ರೆಸ್ಪಿರೇಷನ್ ಕೂಡ ಇರುತ್ತೆ. ಓಕೆ, ಸೊ ಟೇಲ್ ಇಸ್ ಆಬ್ಸೆಂಟ್ ಇನ್ ಅಡಲ್ಟ್ಸ್, ದಟ್ಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದ ಲಾರ್ವಲ್ ಸ್ಟೇಜ್. ಲಾರ್ವಲ್ ಸ್ಟೇಜ್ ಅಲ್ಲಿ ಮಾತ್ರ ಟೇಲ್ ಇರುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಮೆಟಾಮಾರ್ಫೋಸಿಸ್. ಓಕೆ, ನೌ ವೆನ್ ಇಟ್ ಕಮ್ಸ್ ಟು ಫ್ರಾಗ್ ಅಲ್ಲಿರೋ ಡೈಜೆಸ್ಟಿವ್ ಸಿಸ್ಟಮ್ ನೋಡೋಣ. ತುಂಬ ಸಿಂಪಲ್ ಆಗಿರೋದು. ದೋ ವಿ ಆರ್ ಟಾಕಿಂಗ್ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್, ಆಲ್ ಡಿಫ್ರೆಂಟ್ ಪಾರ್ಟ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ಏನಿರ್ಬೋದು, 3 chambered ಹಾರ್ಟ್ ಇದೆ. ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಆಸ್ ಅ 3 chambered ಹಾರ್ಟ್ ಇಸ್ ಪ್ರೆಸೆಂಟ್, ಅಂಡ್ ಲಿವರ್ and elongated pink colored lungs are present, and fat bodies are present here, and kidney ಅದರ ಜೊತೆಗೆ stomach, duodenum, and also we can call it as a colon or intestine ಇದೆ. And when it comes to here, this is the rectum which opens into the cloaca. ಇಲ್ಲಿ ಕ್ಲೋಆಕಾಗೆ ಓಪನ್ ಆಗುತ್ತೆ ಎಲ್ಲವೂ ಕೂಡ. All the chambers, all the ducts, finally they are opening into the cloaca, the common chamber, and final ಆಗಿ ಹೊರಗಡೆ ಹೋಗೋದು cloacal aperture ಆಗಿರುತ್ತೆ. And these are the urinary bladder, and this one is urinogenital duct or urogenital duct in male. ಅದನ್ನು ನೀವು ಕಾಮನ್ ಆಗಿ ಯುರೇಟರ್ ಅಂತ ಹೇಳ್ಬೋದು. ಸೊ ಕಿಡ್ನಿ, ಯುರೇಟರ್ ಎಲ್ಲ ಪಾರ್ಟ್ಸ್ಗಳಿದೆ. ಇದು ಲಿವರ್ ಆದಮೇಲೆ ಇಲ್ಲಿ ಅದರಿಂದ ಪ್ರೊಡ್ಯೂಸ್ ಆಗೋ ಬೈಲ್ ಜ್ಯೂಸನ್ನು ಸ್ಟೋರ್ ಮಾಡೋದು ಕೂಡ ಎಲ್ಲಾಗಿರುತ್ತೆ, ಗಾಲ್ ಬ್ಲಾಡರ್ ಅಲ್ಲಿ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಡೈಜೆಸ್ಟಿವ್ ಸಿಸ್ಟಮ್, ಇಟ್ಸ್ ವೆಲ್ ಡೆವಲಪ್ಡ್. ಬಟ್ ಎಲಿಮೆಂಟರಿ ಕೆನಾಲ್ ಇಸ್ ಶಾರ್ಟರ್. ಯಾಕೆ ಶಾರ್ಟ್ ಆಗಿರುತ್ತೆ? ಬಿಕಾಸ್ ದೀಸ್ ಆರ್ ಕಾರ್ನಿವೋರ್ಸ್ಗಳಲ್ಲಿ ಎಲಿಮೆಂಟರಿ ಕೆನಾಲ್, ಎಸ್ಪೆಷಲಿ ಇಂಟೆಸ್ಟೈನ್, ಈಸ್ ವೆರಿ ಮಚ್ ರೆಡ್ಯೂಸ್ಡ್ because they are not depending on the cellulose directly. Cellulose ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಅನ್ನು ತೆಗೆದುಕೊಂಡಿದ್ದೀನಿ ಬಿಕಾಸ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳಲ್ಲಿ ಕೇಳ್ತಾರೆ. ಅಬ್ಸರ್ವಿಂಗ್ ದೇರ್ ಇಸ್ ಅ ಫಂಕ್ಷನಲ್ ಕನೆಕ್ಷನ್ ಬಿಟ್ವೀನ್, ಲುಕ್ ಅಟ್ ದಟ್ ವರ್ಡ್, ಫಂಕ್ಷನಲ್ ಕನೆಕ್ಷನ್ ಬಿಟ್ವೀನ್ ದ ಟೆಸ್ಟಿಸ್ ಅಂಡ್ ಕಿಡ್ನಿ. ಟೆಸ್ಟಿಸ್ ಮತ್ತೆ ಕಿಡ್ನಿಯ ಮಧ್ಯದಲ್ಲಿ ಫಂಕ್ಷನಲ್ ಕನೆಕ್ಷನ್ ಇರುತ್ತೆ. ಬಿಕಾಸ್ these testicles having a number of seminiferous tubules opens into the vasa efferentia 10 to 12 irutte, and they directly opens into the kidney and Bidder's canal. See there, opens into the kidney, Bidder's canal, then urogenital duct, urogenital duct ge open ಆಗ್ತಾ ಇದೆ, and opens into the cloaca. ಸೊ ಕ್ಲೋಆಕಾಗೆ ಓಪನ್ ಆಗ್ತಾ ಇದೆ. ಏನೇನಿದೆ ಇವಾಗ? ಸೊ ಎ ಪೇರ್ ಆಫ್ ಟೆಸ್ಟಿಕಲ್ಸ್, ಓಕೆ, ದೇರ್ ಇಸ್ ಅ ಫಂಕ್ಷನಲ್ ಕನೆಕ್ಷನ್ ಬಿಟ್ವೀನ್ ದೆಮ್, ಅಂಡ್ ದೇರ್ ಇಸ್ ಎ folded structure, peritoneum folded structure, that is commonly called a mesorchium. Mesorchium is present. Mesorchium andre these testicles are adhering to the kidney with the help of a folded structure, peritoneum structure, commonly called mesorchium. So then that opens into the vasa efferentia, then Bidder's canal, then the urogenital duct, then cloacal aperture. In a female ge bandaga, here these are ovaries. A pair of ovaries are present. There is no functional connection between the ovaries and kidney. ಯಾವುದೇ ತರ ಫಂಕ್ಷನಲ್ ಕನೆಕ್ಷನ್ ಇರೋದಿಲ್ಲ. ಓಕೆ, ಸೊ ಅಂದ್ರೆ ಎರಡಕ್ಕೂ ಕೂಡ ಸೆಪರೇಟ್ ಆಗಿರೋ ಡಕ್ಟ್ಸ್ ಗಳಿರುತ್ತೆ. ದೇರ್ ಇಸ್ ನೋ ಕನೆಕ್ಷನ್. ನೆಕ್ಸ್ಟ್, ಯು ವಿಲ್ ಸಿ ಹಿಯರ್ the
ovaries are connected with oviduct. ಇಲ್ಲಿದೆ oviduct ಇವಾಗ oviduct and they are opening into the cloaca separately. ಇವಾಗ ಇಲ್ಲಿ ಕ್ಲೋಆಕಾಗೆ ಸೆಪರೇಟ್ ಆಗಿ ಓಪನ್ ಆಗುತ್ತೆ. So there is a separate duct to carry ova which are being produced from the ovary into the cloaca. But ಇಲ್ಲಿ separate sperm duct ಇಲ್ಲ. Only ureter is acting as a urogenital duct. ಅದು ಆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ oviduct ಸೆಪರೇಟ್ ಆಗಿರುತ್ತೆ. ಸೊ ಕ್ಲೋಆಕಾಗೆ ಓಪನ್ ಆಗುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ. And number of ova are present here. Number of ova 2500 to 3000 ova are being produced at a time. ಸೊ ಇದು ಸ್ಟ್ರಕ್ಚರ್ ಆಫ್ ಫ್ರಾಗ್. ಇನ್ನು ಅದರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್, ಅದರ ಜೊತೆಗೆ ರೀಪ್ರೊಡಕ್ಟಿವ್ ಸಿಸ್ಟಮ್, ಇನ್ನು ಮಾರ್ಫಾಲಜಿ ಎಲ್ಲ ಹೇಳಿದ್ದೀನಿ. ಹಾಗೆ ಲೈಟ್ ಆಗಿ ಇನ್ನು ಮಧ್ಯದಲ್ಲಿ ಹೇಳಿದ್ನಲ್ಲ ಈ ಸ್ಟ್ರಕ್ಚರ್ಗಳು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವೈಲ್ ದ ಕ್ವಶನ್ ಕಮ್ಸ್. ಆ ಕ್ವಶನ್ ಬಂದಾಗ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ಆಲ್ ದ 30 ಕ್ವಶನ್ಸ್. ಕೆಲವು ಕಾಕ್ರೋಚಸ್ದು, ನಂತರ ಇನ್ನು ಉಳಿದಾಗೆ ಎಲ್ಲ ಕ್ವಶನ್ಸ್ಗಳು ಫ್ರಾಗ್ದಾಗಿರುತ್ತೆ. ಅದಕ್ಕೂ ಮುಂಚೆ ವೆಯ್ಟೇಜ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಸೆಷನ್. ವೆಯ್ಟೇಜ್ ಯಾವ ಟಾಪಿಕ್ ಇಂದ ಎಷ್ಟು ಮಾರ್ಕ್ಸ್ ಇದುವರೆಗೆ ಕೇಳಿದ್ದಾರೆ? ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸ್. ಸಿ ಇಯರ್ಸ್ ಅಂಡ್ ದ ಟಾಪಿಕ್ ಏನೇನಿರ್ಬೋದು. 2012 ಅಲ್ಲಿ ಕಾಕ್ರೋಚ್ ಬಗ್ಗೆ ಮೌತ್ ಪಾರ್ಟ್ಸ್ ಮತ್ತೆ ಫ್ರಾಗ್ ಕೇಳಿದ್ದಾರೆ. ಓಕೆ, ಒಂದು. ನೆಕ್ಸ್ಟು 2013 ಅಲ್ಲಿ ತುಂಬ ಹಳೇದಾಗೋಯ್ತದು. ನಾವು ಏನಿದ್ರು ಇವಾಗ 5 to 6 years ಅನ್ನ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಿಂದೆ ಕೇಳ್ತಿದ್ದ ಕ್ವಶನ್ಸ್ಗಳನ್ನು ಇವಾಗ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ 2013 ಅಲ್ಲಿ ಕಾಕ್ರೋಚ್ ಮತ್ತೆ ಪಾರ್ಟ್ಸ್ ಆಫ್ ಲೆಗ್ಸ್ ಅನ್ನ ಕೇಳಿದ್ದಾರೆ. ಅಂದರೆ ಕಾಕ್ಸಾ, ಫೀಮಾ, ಟಿಬಿಯಾ, ಟಾರ್ಸಲ್ಸ್ ಮತ್ತೆ ಪ್ರೀ ಟಾರ್ಸಲ್ಸ್, ಇವೆಲ್ಲ ವರ್ಡ್ಗಳು ಬರುತ್ತೆ. ಜೊತೆಗೆ ಒರೇಲಿಯಂ, ಆ ಎಲ್ಲ ಪಾರ್ಟ್ಸ್ಗಳು ಕೂಡ ಕೇಳಿದ್ದಾರೆ. ನೆಕ್ಸ್ಟು 2016 ಅಲ್ಲಿ ಅನಿಮಲ್ ಟಿಶ್ಯೂ ಬಗ್ಗೆ. ಸೊ ಬಟ್ ನೌ ದೇ ಹ್ಯಾವ್ ರಿಮೂವ್ ದಿಸ್ ಟಾಪಿಕ್. ಅನಿಮಲ್ ಟಿಶ್ಯೂ ಏನೇನಿದೆ, 4 different types of tissues that we have discussed previously, ಸದ್ಯಕ್ಕೆ ರಿಮೂವ್ ಮಾಡಿದ್ದಾರೆ. ಓಕೆ, ಅದಾಗೆ ಇರಲಿ. ಇನ್ನು ಎಪಿಥೆಲಿಯಲ್ ಟಿಶ್ಯೂ, PCT, ಅಂದರೆ ನಮ್ಗೆ ಅಲ್ಲೇ ಗೊತ್ತಾಗ್ತಾ ಇದೆ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, ಎಸ್ಪೆಷಲಿ ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ PCT ಇತ್ತು ಅಂತ ಹೇಳಿ. ಇನ್ನು ಸೆಲ್ಯುಲಾರ್ ಜಂಕ್ಷನ್ ಅಂತ ಬಂದಾಗ ಅಲ್ಲಿ ಜಂಕ್ಷನ್ಗಳು ಬಂದಿದೆ, ಕಮ್ಯುನಿಕೇಷನ್ಗೆ ಸಹಾಯ ಮಾಡೋದು, ಅಡೇರಿಂಗ್ ಅಥವಾ ಸಿಮೆಂಟಿಂಗ್ ಮಾಡೋದಾಗಿರ್ಬೋದು, ಟೈಟ್ ಜಂಕ್ಷನ್ಗಳು, ಅದನ್ನು ತಿಳ್ಕೊಂಡಿರ್ತೀರಾ. ಅರ್ಥವಮ್ ಸೀಟೆ ಬಗ್ಗೆ ಕೇಳಿದ್ದಾರೆ, ಲೋಕೋಮೋಟ್ರಿ ಸ್ಟ್ರಕ್ಚರ್, ಅದು ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ. ಇನ್ನು ಲಾಸ್ಟ್ ಇಯರ್ ನೋಡಿ, ಇಲ್ಲಿ ಅರ್ಥವಮ್ ಬಗ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಸೊ ದಿಸ್ ಇಯರ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎ ಕ್ವೆಶ್ಚನ್ ಫ್ರಮ್ ದ ಫ್ರಾಗ್. Okay, yeah, let's discuss one by one. The very first question is here. Which of the following is incorrect statement about frog? So ಇಷ್ಟರಲ್ಲಿ ಫ್ರಾಗ್ಗೆ ರಿಲೇಟೆಡ್ ಆಗಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಯಲ್ಲಿ ಒಂದು ನಾನು ಟಾರ್ಗೆಟ್ ಆಫ್ ಟುಡೇಸ್ ಕ್ಲಾಸ್ ಅಂತ ಹೇಳಿದ್ದೆ, ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. This is how we need to understand. While we are reading the question, we forget to read the incorrect. ಕರೆಕ್ಟ್ ಅಂತ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ಬಿಡೋದು, ಅಥವಾ ಕರೆಕ್ಟ್ ಇನ್ಕರೆಕ್ಟ್ ಅಂತಾನೆ ಓದಿರ್ತೀವಿ, ಬಟ್ ವಿ ಆರ್ ಫೈಂಡಿಂಗ್ ದ ಕರೆಕ್ಟ್ ಒನ್. ಸೊ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ರೈಟ್ ಮಾರ್ಕ್ ಹಾಕ್ಬಿಟ್ಟು ಫಸ್ಟ್ ಒನ್ನೇ ಕರೆಕ್ಟ್ ಇದ್ರೆ ಅಲ್ಲಿ ಫಿಲ್ ಮಾಡಿಬಿಡ್ತೀವಿ. ಓಕೆ, ಹಾಗಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪ್ರಾಪರ್ಲಿ. ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ, ಇದರ ಅರ್ಥ 3 statements ಆರ್ ಕರೆಕ್ಟ್ ಇನ್ ರಿಲೇಟೆಡ್ ಟು ಫ್ರಾಗ್ ಆ್ಯಂಡ್ 1 is ರಾಂಗ್. ಯಾವುದು ಅದು ರಾಂಗ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಬಾಡಿ ಈಸ್ ಡಿವಿಸಿಬಲ್ ಇನ್ ಟು ಹೆಡ್ ಅಂಡ್ ಟ್ರಂಕ್. It's a correct statement, hence it is the wrong answer. Okay, next. The skin is moist without scales. ಈಗ we are talking about the frog. ಫ್ರಾಗ್ಗಳಲ್ಲಿ ಸ್ಕಿನ್ ಏನಾಗಿರುತ್ತೆ? ಮಾಯಿಸ್ಟ್ ಆಗಿರುತ್ತೆ, ಮ್ಯೂಕಸ್ ಆಗಿರುತ್ತೆ. ಮ್ಯೂಕಸ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ and that's very essential to maintain the moist surface and helps in respiration, cutaneous respiration, exchange of gases. So without scales ಅಂತ ಹೇಳಿದ್ರೆ there are no exoskeleton, no exoskeleton ಇರೋದಿಲ್ಲ. So this statement is correct. ಅವ್ರು ಕೇಳಿರೋದು ಇನ್ಕರೆಕ್ಟ್, ಹಾಗಾಗಿ ಇದು ರಾಂಗ್ ಆನ್ಸರ್ ಆಗುತ್ತೆ ನಮಗೆ. The tympanum represents the ear. ಇಲ್ಲಿ ಟಿಂಪ್ಯಾನಮ್ ಇಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಸೊ ಅವ್ರು ಕೇಳಿರೋದು ಇನ್ಕರೆಕ್ಟ್. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್ ಫಾರ್ ಅಸ್. 4 limbs have 4 digits with web
and hind limbs have 5 digits without web ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ this is the incorrect statement, hence it is the right answer. Okay, so web ಎರಡೂ ಕೂಡ webbed ಆಗಿರುತ್ತೆ. Body is divisible into head and trunk. ಎರಡೇ, neck ಇರೋದಿಲ್ಲ. Skin is moist without scales, ಇರೋದಿಲ್ಲ. Tympanum represents the ear and the right answer is option D. Next, cockroach can climb smooth or steep surfaces due to the presence of adhesive pads found on the torsos of their legs. They are called, ಅವುಗಳಿಗೆ ಏನಂತ ಹೇಳ್ತೀವಿ? ಸೊ ಕಾಮನ್ ಆಗಿ ನಾವು ಕಾಕ್ರೋಚ್ ಲೆಗ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಸೊ ಈ ತರ ಪಾರ್ಟ್ಸ್ಗಳಿರುತ್ತೆ. ಓಕೆ ರೈಟ್. ಸೊ ಯಾವ ಪಾರ್ಟ್ಸ್ಗಳಿರ್ಬೋದು ಅದು? ಯು ಕ್ಯಾನ್ ಅಬ್ಸರ್ವ್ ಅರೇಲಿಯಾ ಆ್ಯಂಡ್ ನಂಬರ್ ಆಫ್ ಟಿಬಿಯಾ, ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಕಾಕ್ಸಾ, ಫೀಮರ್ ಆ್ಯಂಡ್ ಟಿಬಿಯಾ. ಓಕೆ, ಲೈಕ್ ದಿಸ್ ಈ ಥರ ಪಾರ್ಟ್ಸ್ಗಳಿರುತ್ತೆ, ಹೌದಾ? ಸೊ ಇಲ್ಲಿ ಟ್ರೊಜಾಂಟರ್ ಅಂತ ಒಂದು ಪಾರ್ಟ್ ಇರುತ್ತೆ, ಟ್ರೊಜಾಂಟರ್ ಅಂತ ಹೇಳಿ, ಅಂದರೆ ಕನೆಕ್ಟ್ ಮಾಡ್ತಾ ಇರೋದು. ಅಬ್ಸರ್ವ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪಾರ್ಟ್, ಪ್ಲಾಂಟ್ಯುಲೆ. ಸೊ ಜಸ್ಟ್ ಬಿಲೋ ದ ಪ್ರಿಟಾರ್ಸಸ್ ಅಂಡ್ ಎಬೋ ದ ಅರೇಲಿಯಂನ ಮೇಲ್ಭಾಗದಲ್ಲಿ ಇಲ್ಲಿದೆಯಲ್ಲ ಅರೋಲಿಯಂನ ಮೇಲ್ಭಾಗದಲ್ಲಿ ಇರುತ್ತೆ. ಸೊ ದೋಸ್ ಪಾರ್ಟ್ಸ್ ಆರ್ ಕಾಮನ್ಲಿ ಕಾಲ್ಡ್, ವಾಟ್ ಈಸ್ ದಟ್? ಪ್ಲಾಂಟ್ಯುಲೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಟಿಬಿಯಾ. ಏನಾಗಿರುತ್ತೆ? ಪ್ಲಾಂಟ್ಯುಲೆ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಲೈಂಬಿಂಗ್ ಓವರ್ ದ ಸ್ಟೀಪ್ ಸರ್ಫೇಸ್, ಸ್ಮೂತ್ ಸರ್ಫೇಸ್ ಮೇಲೆ ಕ್ಲೈಂಬ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕಾಕ್ರೋಚ್ಗಳಲ್ಲಿ. ಪ್ಲಾಂಟ್ಯುಲೆ ನೆನ್ಪಿಟ್ಕೊಳ್ಳಿ ವರ್ಡ್ ಅದು. ನೆಕ್ಸ್ಟ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್. ಸ್ವಲ್ಪ ಕೇರ್ಫುಲ್ ಆಗಿ ಈ ಕ್ವೆಶನ್ ಅನ್ನ ಓದಬೇಕಾಗತ್ತೆ. ಲಾಸ್ಟ್ ಇಯರ್ ದೇ ಆರ್ ಫಾಸ್ಟ್ ಮೋರ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್. ಸೊ ಇದ್ರೇನು ಈ ಕ್ವೆಶನ್ಸ್ಗಳು ಟೈಮ್ ಕನ್ಸ್ಯೂಮಿಂಗ್ ಕ್ವೆಶನ್ಸ್ಗಳಾಗಿರುತ್ತೆ. ವಿ ನೀಡ್ ಟು ಲರ್ನ್ ಟು ರೀಡ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್. ಆ ಕ್ವಶನ್ಗಳನ್ನು ಫಾಸ್ಟಾಗಿ ಓದೋದು ನಮಗೆ ಗೊತ್ತಾಗಬೇಕು ಮತ್ತು ಕಲಿಬೇಕಾಗತ್ತೆ. ಬಟ್ ಓದುವಾಗ ಕರೆಕ್ಟನ್ನು ಇನ್ಕರೆಕ್ಟ್ ಅಂತ ಅಥವಾ ರಾಂಗನ್ನು ರೈಟ್ ಅಂತ ಹೇಳಿ ಓದೋ ಚಾನ್ಸಸ್ ಇರುತ್ತೆ. ಅಥವಾ ಓದುವಾಗ ನಾಟ್ ಅಂತ ಕೊಟ್ಟಿರ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಆ ವರ್ಡ್ ಬಿಟ್ಬಿಟ್ಟಿದ್ದಾರೆ. ಕೇರ್ಫುಲ್ ಆಗಿ ಓದಬೇಕು, ಸ್ವಲ್ಪ ಫಾಸ್ಟಾಗಿ ಓದಬೇಕಾಗುತ್ತೆ. ಸ್ಟೇಟ್ಮೆಂಟ್ ಎ, the secretion of collateral gland forms the egg case in cockroach. Collateral gland that produces the mucus around the egg. Egg na sutta enagutte ಒಂದು mucus layer formation ಆಗುತ್ತೆ, and that forms the egg case. That forms the what? Egg case. This is also called ootheca. And commonly known as what? Egg case. So the first statement is correct. ಇದು ಕರೆಕ್ಟ್ ಆಗಿದೆ. ಸೆಕೆಂಡ್ ಒನ್ ನೋಡೋಣ. The development of cockroach is hemimetabolous ಅಂತ ಹೇಳ್ತಿದ್ದಾರೆ, ಬಟ್ here it is a parametabolous. What is that? Parametabolous ಅಂತ ಹೇಳಿದ್ರೆ there you will see the incomplete metamorphosis. We also used to call it as a nymphal stage is present. ಈಗ ನಿಂಫ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಇಂಟರ್ಮೀಡಿಯೇಟ್ ಸ್ಟೇಜ್ ಆಫ್ ದ ಕಾಕ್ರೋಚ್. ಸೊ ಹಾಗಾಗಿ ಅಲ್ಲಿ ನಿಂಫಲ್ ಸ್ಟೇಜ್ ಇರುತ್ತೆ, ಇನ್ಕಂಪ್ಲೀಟ್ ಮೆಟಮಾರ್ಫೋಸಿಸ್ ಆಗಿರುತ್ತೆ, ಅವುಗಳಿಗೆ ನಾವು ಪ್ಯಾರಾಮೆಟಬಾಲಿಸಮ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ದೇ ಹ್ಯಾವ್ ಗಿವನ್. ಸೊ ಡೆವಲಪ್ಮೆಂಟ್ ಇನ್ ಕಾಕ್ರೋಚ್ ಈಸ್ ಪ್ಯಾರಾಮೆಟಬಾಲಿಸಮ್. ದಟ್ ಮೀನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಥ್ರೂ ದ ನಿಂಫಲ್ ಸ್ಟೇಜ್ ಅಂಡ್ ಇನ್ಕಂಪ್ಲೀಟ್ ಮೆಟಮಾರ್ಫೋಸಿಸ್ ಅಂತ ಹೇಳಿ. ದಿಸ್ ಒನ್ ಈಸ್ ರಾಂಗ್. ಸೊ ಸ್ಟೇಟ್ಮೆಂಟ್ ಬಂದು ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್, ಎ ಇಸ್ ರಾಂಗ್ ಅಂತ ಇದೆ, ಇದಲ್ಲ. So next, statement A is correct, B is wrong anta ide. So hence the right answer is option A. Option A is the right answer. So next question nodona. Which of the following statements or statement, okay, correct for class Amphibia? Class Amphibia age related agi, because we are talking about the frog, ಅದಕ್ಕೆ ರಿಲೇಟೆಡ್ ಆಗಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ಗಳು ಯಾವುದು? Okay, fertilization is internal? No, because in frogs fertilization is external. Respiration occurs through gills only? No, that occurs through. ಎಲ್ಲಿ ಆಗುತ್ತೆ ಅಂದರೆ ಕೆಲವು ಆಂಫಿಬಿಯನ್ಸ್ಗಳಲ್ಲಿ ಗಿಲ್ಸ್ ಇರುತ್ತೆ. ಕೆಲವು ತುಂಬಾ ಬ್ಯೂಟಿಫುಲ್ ಆಗಿರೋ ಕೆಲವು ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ವಾಟರ್, ವಿ ಯೂಸ್ ಟು ಕಾಲ್ ಇಟ್ ಎಸ್ ಕೆಲವುಗಳಿಗೆ ಗಿಲ್ಸ್ ಹೊರಗಡೆನೆ ಈ ಥರ ಯಾವ ಥರ ಇರುತ್ತೆ ಅಂದರೆ ಕೊಲೆಟೋರಿಯಲ್ ಗ್ಲ್ಯಾಂಡ್ಸ್ ಥರ
ಓಕೆ ಹಾರ್ನ್ ಥರ ಎಲ್ಲ ಹೊರಗಡೆ ಬಂದಿರುತ್ತೆ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ exchange of gases. But here, not only the gills, the body is divisible into head and trunk is the right one. Heart is two chambered. Heart ಅನ್ನೋದು two chambered ಅಲ್ಲ, three chambered. Two chambered heart is present only in fishes. So hence the right answer is only 3. Only 3 ಎಲ್ಲಿದೆ ನೋಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇವುಗಳಲ್ಲಿ 3 ಚೇಂಬರ್ಡ್ ಹಾರ್ಟ್ ಇರುತ್ತೆ ಫ್ರಾಗ್ಗಳಲ್ಲಿ ಅಥವಾ ಆಂಫಿಬಿಯನ್ಸ್ಗಳಲ್ಲಿ. ರೆಸ್ಪಿರೇಷನ್ ಅಕ್ಕರ್ಸ್ ಥ್ರೂ ಯಾವುದ್ರ ಮುಖಾಂತರ ಆಗುತ್ತೆ? ಕೆಲವು ಗಿಲ್ಸ್. ನಾವು ಫ್ರಾಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಆಂಫಿಬಿಯನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಹಾಗಾಗಿ ಸಲಾಮಂಡರ್ಗಳಲ್ಲಿ ವಿಚ್ ಆರ್ ಯೂಶಲಿ ಅಕ್ವಾಟಿಕ್ ಇನ್ ನೇಚರ್, ದೇ ಪೊಸೆಸ್ ಗಿಲ್ಸ್. ಅದನ್ನ ಬಿಟ್ಟರೆ ಫ್ರಾಗ್ಸ್ಗಳಿಗೆ ಬಂದಾಗ ಮಾಯಿಸ್ಟ್ ಸ್ಕಿನ್, ಬಕೋಫೆರೆನ್ಷಿಯಲ್ ಮತ್ತೆ ದ ಲಂಗ್ಸ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕರೆಕ್ಟ್? ಸಾರಿ, ಸಿ ದೇರ್ ಐ ಆಮ್ ರೀಡಿಂಗ್ ದ ಕ್ವಶನ್ ಅಪೋಸಿಟ್ಲಿ. ಈ ಥರನೇ ನಾವು ಓದಬೇಕಾದ್ರೆ ಮಿಸ್ಟೇಕ್ ಮಾಡ್ತೀವಿ, ಅದನ್ನು ಇನ್ನೂ ಒಂದ್ಸಲ ಓದಬೇಕಾಗತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಅಬೌಟ್ ಕಾಕ್ರೋಚ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಅಗೈನ್ ಇದರ ಅರ್ಥ ಓನ್ಲಿ ಒನ್ ಇಸ್ ಕರೆಕ್ಟ್, 3 ಆರ್ ರಾಂಗ್. ಸೊ ನಮ್ಗೆ ಈಸಿಯಾಗಿ ಗೊತ್ತಾಗಬಹುದು. ಯೂಶುವಲ್ ಆಗಿ ಏನಲ್ ಸ್ಟೈಲ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಮೇಲ್ ಕಾಕ್ರೋಚ್. ಏನಲ್ ಸ್ಟೈಲ್ ಅನ್ನೋದು ಕಾಕ್ರೋಚ್ ಅಲ್ಲಿ ಮಾತ್ರ ಇರುತ್ತೆ. ಅಂಡ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಶೋಯಿಂಗ್ ದ ಸೆಕ್ಷುಯಲ್ ಡೈಮಾರ್ಫಿಸಮ್. ಸೆಕ್ಷುಯಲ್ ಡೈಮಾರ್ಫಿಸಮ್ ಅನ್ನು ಶೋ ಮಾಡುತ್ತೆ. ಓಕೆನಾ? ಸೊ ಅವ್ರು ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಕರೆಕ್ಟ್ ಆಗಿದೆ. ಬೇರೆದು ಕೂಡ ನೋಡೋಣ, ಬಿಕಾಸ್ ದೇರ್ ಆರ್ ನೋ ಎಕ್ಸ್ಟ್ರಾ ಆಪ್ಷನ್ 1 and 2 ಆರ್ ಬೋತ್ ಎ ಆರ್ ಬಿ. ಹಾಗಾಗಿ ಇದೇ ಕರೆಕ್ಟ್ ಆನ್ಸರ್ ಆಗಿರ್ಬೋದು. ಏನಲ್ ಸಿರ್ಸಿ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಫೀಮೇಲ್. ಸಿ, ಏನಲ್ ಸಿರ್ಸಿ ಅನ್ನೋದು ಪ್ರೆಸೆಂಟ್ ಇನ್ ಬೋತ್ ಮೇಲ್ ಅಂಡ್ ಫೀಮೇಲ್. ಇಟ್ ಇಸ್ ನಾಟ್ ಎ ಏನಲ್ ಸ್ಟೈಲ್. ಸೊ ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಈಚ್ ಐ ಕನ್ಸಿಸ್ಟ್ ಆಫ್ 1000 hexagonal ommatidia. 2000 hexagonal ommatidia are present. So not 1000. So you know that ommatidia, these are the functional unit of the eye, compound eye present in cockroach, responsible for low resolution, high intensity, as well as mosaic vision ge responsible agodu. Each ootheca contain 14 to 16, not 12 to 14 eggs. So right answer option A. ಯಾಕೆ ಅಂತ ಹೇಳಿದ್ರೆ ಅದು ರೈಟ್ ಸ್ಟೇಟ್ಮೆಂಟ್ ಆಗಿದೆ, ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಒನ್. ದ nymph ಆಫ್ ಕಾಕ್ರೋಚ್ ಇಸ್ ಗ್ರೋನ್ ಬೈ ಮೌಲ್ಟಿಂಗ್ ಫಾರ್ ಅಬೌಟ್ how many times to reach the adult form? So this process is commonly called metamorphosis. Now the egg becomes a nymph. Nymphs are becoming an adult. ಇಲ್ಲಿ 3 ಸ್ಟೇಜ್ ಇದೆ. ಅದೇ ನಾವು ಕಂಪ್ಲೀಟ್ ಮೆಟಮಾರ್ಫೋಸಿಸ್ಗೆ ಹೋದಾಗ ದೇರ್ ಯು ವಿಲ್ ಸಿ ದ ಪ್ಯೂಪೆ, ಲಾರ್ವಾ, ಪ್ಯೂಪೆ ಅಂಡ್ ಎನ್ ಅಡಲ್ಟ್. ಎಗ್, ಲಾರ್ವಾ, ಪ್ಯೂಪೆ ಅಂಡ್ ಎನ್ ಅಡಲ್ಟ್ ಅಂತ ಬರುತ್ತೆ, ರೈಟ್? ಸೊ ಅದು ಕಂಪ್ಲೀಟ್ ಆಯಿತು. ಇಲ್ಲಿ ಇನ್ಕಂಪ್ಲೀಟ್ ನೋಡ್ತಾ ಇದ್ದೀವಿ ನಾವು. ಎಷ್ಟು ಬಾರಿ ಅದು ಮೌಲ್ಟಿಂಗ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ 13 times. ಮೌಲ್ಟಿಂಗ್ ಅಂತ ಹೇಳಿದ್ರೆ ಏನು? ಸೊ ಯೂಶುವಲಿ ಪೀರಿಯಾಡಿಕ್ ಶೆಡಿಂಗ್ of what is that? exoskeleton. ಓಕೆ, ಅಂದ್ರೆ ಆ ಎಕ್ಸೋಸ್ಕೆಲಿಟನ್ ಪೀರಿಯಾಡಿಕ್ ಆಗಿ ಮಾಡ್ತಾ ಇರುತ್ತೆ, ಶೆಡ್ ಮಾಡ್ತಾ ಇರುತ್ತೆ. ಸೊ ಮಾಡ್ತಾ ಏನಾಗುತ್ತೆ, ದಟ್ ಬಿಕಮ್ಸ್ ಎನ್ ಅಡಲ್ಟ್. ತುಂಬಾನೇ ಡಿಫರೆನ್ಸ್ ಅನ್ನ ನಾವು ನೋಡ್ಬೋದು. ವಿ ಯೂಸ್ ಟು ಕಾಲ್ ಇಟ್ ಆಸ್ ದ ನಿಮ್ಸ್. ಅಪ್ಸರ ಕೀಟ, ನಿಮ್ಸ್ ಆರ್ ದ ಮಿನಿಯೇಚರ್ ಆಫ್ ದ ಅಡಲ್ಟ್ ಒನ್ ಅಂತ ಹೇಳ್ತಾರೆ. ಮಿನಿಯೇಚರ್ ಅಂದ್ರೆ ಅದರ ಪ್ರತಿಕೃತಿ ಅಂತ. ಆದರೆ ಇವುಗಳ ಲಿವಿಂಗ್ಸ್ ಇರೋದಿಲ್ಲ. And most of the internal reproductive systems are not much develop ಆಗಿರೋದಿಲ್ಲ. ಲೇಟರ್ ಏನಾಗುತ್ತೆ, ಮೌಲ್ಟಿಂಗ್ ಆಗ್ತಾ ಮೆಟಮಾರ್ಫೋಸಿಸ್ ಆದಮೇಲೆ, ಆಫ್ಟರ್ 13 ಮೌಲ್ಟಿಂಗ್ ಆದಮೇಲೆ that becomes an adult with a wings as well. So next question. A ring of 6 to 8 blind tubules that are present at the junction of foregut and the midgut in cockroach is known as. We are talking about the 6 to 8 blind tubules ಇದೆ. ಎಲ್ಲಿದೆ? ಫೋರ್ಗಟ್ ಮತ್ತೆ ಮಿಡ್ಗಟ್ ನ ಮಧ್ಯದಲ್ಲಿ. ಕನ್ಸಿಡರಿಂಗ್ ದಿಸ್ ಇಸ್ ದ ಕ್ರಾಪ್. ಇಲ್ಲೊಂದು ಕ್ರಾಪ್ ಇದೆ. ಸೊ ನಾವ್ ದೇರ್ ಇಸ್ ಅ ಗಿಜರ್ಡ್. ಸೊ ಇಲ್ಲಿ ಫೋರ್ಗಟ್ ಆದ್ಮೇಲೆ ಬರೋದು ಮಿಡ್ಗಟ್. ಈ ತರ ಹೋಗುತ್ತೆ. ಮಿಡ್ಗಟ್ ಇದೆ. ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಮಿಡ್ಗಟ್.
So in this portion you are observing 6 to 8 blind folded structure. So ಏನಿರಬಹುದು, these are commonly called hepatic or gastric CK. Okay, these are responsible for producing different types of enzymes, helps in digestion. So the right answer is hepatic CK, not the Malpighian tubules. And green glands are present in most of the crustaceans, ವಾಟರ್ ಅಲ್ಲಿರೋ ಅಕ್ವಾಟಿಕ್ ಇನ್ಸೆಕ್ಟ್ಸ್ ಗಳಾಗಿರಬಹುದು. ಮತ್ತೆ ಟೈಫ್ಲೋಸಾಲ್ಸ್ ಪ್ರೆಸೆಂಟ್ ಇನ್ ಅರ್ಥವರ್ಮ್, ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ದ ಇಂಟೆಸ್ಟೈನ್. Malpighian tubules are present in most of the land insects, act as a excretory organ structure. So hepatic CK is the right answer, present in between the foregut as well as the midgut. Blind structure, 6 to 8 in number, helps in digestion. Okay, next one. Ureters act as urinogenital duct or urogenital ducts in. ಇಲ್ಲಿಂದ ಫ್ರಾಗ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀಟಾಗಿ ಫೋಕಸ್ ಮಾಡಿ, ಕೆಲವು ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತೀನಿ, ಟೆಕ್ಸ್ಟ್ ಬುಕ್ಕನ್ನು ಸರ್ಫ್ ಮಾಡಿ ನೀಟಾಗಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಲೆಟ್ಸ್ ಲುಕ್ ಇನ್ ಟು ದ ವೆರಿ ಫಸ್ಟ್ ಆಪ್ಷನ್. ಯುರೇಟರ್ಸ್ ಆಕ್ಟ್ ಆಸ್ ಅ ಯೂರಿನೋಜೆನೇಟೆಡ್ ಡಕ್ಟ್ಸ್ ಇನ್. ಎಲ್ಲಿ ಆಗುತ್ತೆ? ಹ್ಯೂಮನ್ ಮೇಲ್ಸ್ ಅಲ್ಲಿ ಯುರೇಟರ್ ಸೆಪರೇಟ್ ಆಗಿದೆ ಅಲ್ವಾ, ಆ್ಯಂಡ್ ಸ್ಪರ್ಮ್ ಡಕ್ಟ್ ಸೆಪರೇಟ್ ಇದೆ, ದಟ್ ಇಸ್ ಕಾಲ್ಡ್ ವ್ಯಾಸ ಇಫರೆನ್ಷಿಯಾ ಆ್ಯಂಡ್ ವ್ಯಾಸ್ ಡಿಫರೆನ್ಸ್ ಸ್ಪರ್ಮ್ ಅನ್ನ ಕ್ಯಾರಿ ಮಾಡೋದು. ಸೊ ಹಾಗಿದ್ರೆ ಹ್ಯೂಮನ್ ಮೇಲ್ಸ್ ಅಲ್ಲಿ ಅಲ್ಲ, ಹ್ಯೂಮನ್ ಫೀಮೇಲ್ಸ್ ಅಲ್ಲೂ ಅಷ್ಟೇನೆ ಯುರೇಟರ್ಸ್ ಆರ್ ಕ್ವೈಟ್ ಡಿಫರೆಂಟ್, ವಿಚ್ ಆರ್ ಕ್ಯಾರಿಯಿಂಗ್ ದ ಯೂರಿನ್ ಫ್ರಮ್ ದ ಕಿಡ್ನಿ ಟು ದ ಯೂರಿನರಿ ಬ್ಲಾಡರ್. ನೆಕ್ಸ್ಟ್ ಅದಾದ್ಮೇಲೆ ಫಲೋಪಿಯನ್ ಟ್ಯೂಬ್ಸ್ ಆರ್ ದೇರ್ ಟು ಕ್ಯಾರಿ ಓವನ್ನ ಕ್ಯಾರಿ ಮಾಡೋದಿಕ್ಕೆ. ಸೊ ಅಲ್ಲಿ ಎರಡೂ ಒಟ್ಟಿಗೆ ಆಕ್ಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಬೋತ್ ಮೇಲ್ ಅಂಡ್ ಫೀಮೇಲ್ ಫ್ರಾಗ್ಸ್, ಫೀಮೇಲ್ ಫ್ರಾಗ್ಗೆ ಬಂದಾಗ ಸೆಪರೇಟ್ ಆಗಿ ನಾವು ಓವಿಡಕ್ಟ್ ಅನ್ನ ನೋಡಬಹುದು. Separate oviduct is present to carry ova. But in the case of male frog, the ureter act as urogenital duct. So andre testis, vasa efferentia, kidney, Bidder's canal, urogenital duct, then the cloaca. So option D is the right answer. Next one. Which of the following is correctly states as it happens in the common cockroach? Okay, in the common cockroach ಏನಿರಬಹುದು ನೋಡೋಣ. ಇವಾಗ ಕೇಳಿರೋದೇನು? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಸ್ಟೇಟ್ಸ್ ಆಸ್ ಇಟ್ ಹ್ಯಾಪನ್ಸ್ ಇನ್ ದ ಕಾಮನ್ ಕಾಕ್ರೋಚ್ ಅಂತ ಹೇಳಿ. ಯಾವುದು ಕರೆಕ್ಟ್ ಆಗಿದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಕರೆಕ್ಟ್ ಆಗಿರೋದು, ಅಂಡರ್ಲೈನ್ ದಟ್ ವರ್ಡ್, ಕರೆಕ್ಟ್ಲಿ ಸ್ಟೇಟ್ಸ್. ಆಕ್ಸಿಜನ್ ಇಸ್ ಟ್ರಾನ್ಸ್ಪೋರ್ಟೆಡ್ ಬೈ ಹಿಮೋಗ್ಲೋಬಿನ್ ಇನ್ ಬ್ಲಡ್. ಸಿ, ಅಲ್ಲಿ ಈ ಒಂದು ಪ್ರಾಸೆಸ್ ಅನ್ನು ನೆನ್ಪಿಟ್ಕೊಳ್ಳಿ. ಅಟ್ಮಾಸ್ಫಿಯರ್, then spiracles, then tracheary tubules or tracheal tubules, trachea or tracheal tubules, then that leads to hemolymph ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಇಲ್ಲಿ ಹಿಮೋಲಿಂಫ್ ಅಂತ ಕೊಟ್ಟಿಲ್ಲ, ಹಿಮೋಲಿಂಫ್ಗೆ ಟಿಶ್ಯೂಗಳಿಗೆ ಡಿಫ್ಯೂಸ್ ಆಗುತ್ತೆ. ದೆನ್ hemolymph and gets diffuses. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಅಲ್ಲಿ ಡಿಫ್ಯೂಸ್ ಆಗ್ತಾ ಇದೆ ಹೊರತು ಆಕ್ಸಿಜನ್ ಹಿಮೋಗ್ಲೋಬಿನ್ ಇಂದ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ರಾಂಗ್ ಸ್ಟೇಟ್ಮೆಂಟ್. ನೈಟ್ರೋಜಿನಸ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇಸ್ ಯೂರಿಯಾ. ಕಾಕ್ರೋಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲಿ ಇರೋದು ಯೂರಿಕ್ ಆಸಿಡ್, ಪೊಟ್ಯಾಷಿಯಂ ಯೂರೇಟ್, ದೆನ್ ಯೂರಿಕ್ ಆಸಿಡ್, ನಾಟ್ ಯೂರಿಯಾ. ದೀಸ್ ಆರ್ ಯೂರಿಕೋಟೆಲಿಕ್ ಇನ್ ನೇಚರ್. ದ ಫುಡ್ ಇಸ್ ಗ್ರೌಂಡ್ by mandibles and gizzard. Gizzard ಅಲ್ಲಿ chitinous plates ಇರುತ್ತೆ, rows of chitinous plates are present. They helps in grinding. So hence the right answer is option C. So in Malpighian tubules are excretory organs projected out of the colon. Colon ಇಂದ ಹೊರಗಡೆ ಬಂದಿರೋದಲ್ಲ ಅದು, that is present near the ileum ಅಲ್ಲಿ ಬಂದಿರೋದು. ಸೊ ಹಾಗಾಗಿ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಆಗುತ್ತೆ. Which one of the following characteristics is common both in humans and adult frog? ಹ್ಯೂಮನ್ ಮತ್ತೆ ಅಡಲ್ಟ್ ಫ್ರಾಗ್ ಅನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಹ್ಯೂಮನ್ ಮತ್ತೆ ಅಡಲ್ಟ್ ಫ್ರಾಗ್ ಅಲ್ಲಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತ ನಾವು ಹೇಳ್ಬೇಕು. ಇವಾಗ ಏನಿರ್ಬೋದು? ಇಂಟರ್ನಲ್ ಫರ್ಟಿಲೈಸೇಷನ್, ನೋ. ಫ್ರಾಗ್ ಅಲ್ಲಿ ಎಕ್ಸ್ಟರ್ನಲ್ ಆಗಿರುತ್ತೆ. ನ್ಯೂಕ್ಲಿಯೇಟೆಡ್ RBC, ನೋ, ಬಿಕಾಸ್ ಮೆನ್ ಅಲ್ಲಿ ಅಂದ್ರೆ ಕಾಮನ್ ಆಗಿ ಹ್ಯೂಮನ್ಸ್ ಅಲ್ಲಿ, ಐ ಆಮ್ ರೈಟಿಂಗ್ ದಟ್ ಆಸ್ ಅ ಹ್ಯೂಮನ್ಸ್ ಅಲ್ಲಿ
ಓಕೆ, ಎನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಎನ್ಯೂಕ್ಲಿಯೇಟೆಡ್ RBCs ಆರ್ ಪ್ರೆಸೆಂಟ್, ಡಿವೈಡ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳಿ. Ureotelic mode of excretion is the right answer. Ureotelic, they are excreting urea as a nitrogenous waste. So right answer option C. 4-chambered heart present only in human, in frog ಅಲ್ಲಿ, ಕಾಕ್ರೋಚ್ ಬಗ್ಗೆ ಮಾತಾಡ್ತಾ ಇಲ್ಲ, frog ಅಲ್ಲಿ only 3-chambered heart is present. Compared to those of humans, the erythrocytes in frog. See, ಇದು previous question ಗೆ related ಆಗಿರೋದು. ಹಾಗಾಗಿ I am going to provide this question to you to answer in the comment section. ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತೀರಾ? ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳ್ಬಿಟ್ಟು. ಕ್ವಶನ್ ಈಸ್ ಕಂಪೇರ್ಡ್ ಟು ದೋಸ್ ಆಫ್ ಹ್ಯೂಮನ್ಸ್, ದ ಎರಿಥ್ರೋಸೈಟ್ಸ್ ಇನ್ ಫ್ರಾಗ್ ಆರ್. ಫ್ರಾಗ್ ಅಲ್ಲಿ ಎರಿಥ್ರೋಸೈಟ್ ಯಾವ ತರ ಇರುತ್ತೆ ಕಂಪೇರ್ ಟು ಹ್ಯೂಮನ್ಸ್ ಅಂತ ಹೇಳಬೇಕು. ಟ್ರೈ ಟು ರೀಡ್ ದ ಕ್ವಶನ್, ಅನಲೈಸ್ ಅಂಡ್ ಟ್ರೈ ಟು ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಒನ್, what external changes are visible after the last molt of cockroach nymph? Cockroach nymph last molting ಆದ್ಮೇಲೆ, ಪೀರಿಯಾಡಿಕ್ ಶೆಡ್ಡಿಂಗ್ ಆಫ್ ದೇರ್ ಸ್ಕಿನ್ ಅಥವಾ ಎಕ್ಸೋಸ್ಕೆಲೆಟನ್ ಆದ್ಮೇಲೆ ಕೊನೆಯಲ್ಲಿ ನೀವು ನೋಡಬಹುದಾಗಿರ್ತಕ್ಕಂಥ ಚೇಂಜ್ ಯಾವುದು? ಮಾರ್ಫಾಲಜಿಕಲ್ ವಿಸಿಬಲ್ ಕ್ಯಾರೆಕ್ಟರ್ ಯಾವುದದು? ಓಕೆ, ಏನಿರ್ಬೋದು? ಮ್ಯಾಂಡಿಬಲ್ಸ್ ಬಿಕಮ್ ಹಾರ್ಡರ್, anal cyst develops, both forewings and hindwings develop, labium develops. See, this is the main characteristic. Visible ಅಂತ ಕೇಳಿರೋದು, ಅಥವಾ ಇನ್ವಿಸಿಬಲ್ ಯಾವುದಾಗಿರ್ಬೋದು? ಸೊ ದ ಫಾರ್ಮೇಷನ್ ಆಫ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ನಿಂಫ್ ಅಲ್ಲಿ ಡೆವಲಪ್ ಆಗಿರೋದಿಲ್ಲ. ಸಿ ದಿಸ್ ಒನ್ ನಿಂಫ್ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಅಡಲ್ಟ್ ಆಗುತ್ತೆ, ಅದು ಅಡಲ್ಟ್ ಅಂತ ಹೇಳಿ. ಈ ಎಂಟೈರ್ ಪ್ರೋಸೆಸ್ಗೆ ನಾವೇನಂತ ಹೇಳ್ತಾ ಇದ್ದೀವಿ? ಮೆಟಮಾರ್ಫೋಸಿಸ್. Metamorphosis, which is usually incomplete in cockroach, and this is commonly called parametabolism. Parametabolus, metabolism different ಆಗುತ್ತೆ, ಅಥವಾ ಪ್ಯಾರಾಮೆಟಬಾಲಿ ಅಂತ ಹೇಳ್ಬೋದು, ಪ್ಯಾರಾಮೆಟಬಾಲಸ್ ಅಂತ ಹೇಳಿ. ಸೊ ಈಗ ನಿಂಫ್ ಅನ್ನೋದು ಮೌಲ್ಟಿಂಗ್ ಆಗ್ತಾ ಇದೆ, 13 times ಮೌಲ್ಟಿಂಗ್ ಆದಮೇಲೆ, ಓಕೆ, ದೇರ್ ಯು ವಿಲ್ ಸಿ ದ ವಿಸಿಬಲ್ ಚೇಂಜಸ್, ಬೋತ್ ಫೋರ್ ವಿಂಗ್ಸ್ ಅಂಡ್ ಹೈಂಡ್ ವಿಂಗ್ಸ್ ಡೆವಲಪ್. ಇನ್ವಿಸಿಬಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿಚ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ದೇರ್ ಬಾಡಿ, ದ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಆರ್ ಡೆವಲಪ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಟರ್ಗಾ, ಸ್ಟರ್ನಾ ಅಂಡ್ ಪ್ಲೂರಾ ಆಫ್ ಕಾಕ್ರೋಚ್, ಸೊ ಬಾಡಿ ಆರ್ ಜಾಯಿಂಡ್ ಬೈ. ಕಾಕ್ರೋಚ್ ಅಲ್ಲಿ ಡಾರ್ಸಲ್ಲಿ ಯು ಕ್ಯಾನ್ ಅಬ್ಸರ್ವ್, ಡಾರ್ಸಲ್ ಅಂತ ಹೇಳಿದ್ರೆ ಮೇಲ್ಭಾಗ ಅಥವಾ ಹಿಂಭಾಗ ಅಂತ ಹೇಳ್ಬೋದು. ಕನ್ಸಿಡರಿಂಗ್ ದಿಸ್ ಇಸ್ ದ ಡಾರ್ಸಲ್ ಒನ್ and this is the ventral one. So dorsal turga, ventral sterna or sternites, sternum ಈ ತರ ಹೇಳ್ಬೋದು, ಸ್ಟರ್ನಾ. ಮತ್ತೆ ಇಲ್ಲಿ ಲ್ಯಾಟ್ರಲ್ ಆಗಿ ಏನಿರುತ್ತೆ? there is a pleura or pleura. All these three sclerites, what are these? ಸ್ಕ್ಲಿರೈಟ್ಸ್ಗಳು, ಸ್ಕ್ಲಿರೈಟ್ಸ್ ಪ್ಲೇಟ್ಸ್ಗಳು ಈಗ ಒಂದಕ್ಕೊಂದು ಜಾಯಿನ್ ಆಗ್ಬೇಕಲ್ವಾ? ಆ ಜಾಯಿನ್ ಮಾಡಿರೋ ಒಂದು ಗ್ಲೂ ಏನಿದೆ, ದಟ್ ಪರ್ಟಿಕ್ಯುಲರ್ ಪಾರ್ಟ್ ಗ್ಲೂ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ದಟ್ ಈಸ್ ಅಡೆಸಿವ್ ಆಗಿದೆ. ಅಂಡ್ ಆಲ್ಸೋ ದೀಸ್ ಆರ್ ಮೂವಬಲ್. ಇದಕ್ಕೆ ಏನಂತ ಹೇಳ್ಬೋದು? ದೀಸ್ ಆರ್ ಕಾಮನ್ಲಿ ಕಾಲ್ಡ್ arthrodial membrane, articulate membrane. So right answer is option C. Okay, so ಏನಿದೆ ಅದು? that is present in between all these three parts of sclerites. So option 3, arthrodial membrane. Next one, the body cells in cockroach discharge their nitrogen wastes in the hemolymph, mainly in the form of, see, before they excrete the nitrogenous waste in the form of uric acid, first they need to release right from the hemolymph. In which form? ಯಾವ ಫಾರ್ಮ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ? ಯೂರಿಯಾ ಅಂತೂ ಅಲ್ಲ, ಬಿಕಾಸ್ ದೇ ಆರ್ ಕನ್ಸ್ಯೂಮಿಂಗ್ ವೆರಿ ಲೆಸ್ ಅಮೌಂಟ್ ಆಫ್ ವಾಟರ್. ಸೊ ಹಾಗಾಗಿ ಯಾವ ಆರ್ಗ್ಯಾನಿಸಮ್ಸ್ಗಳು ವಾಟರ್ನ ಕನ್ಸ್ಯೂಮ್ ಮಾಡುತ್ತೋ, ಅಂಡ್ ದೆನ್ ಅದು ಉಲ್ಟಾ, ಅದು ಯಾಕೆಂತ ಹೇಳಿದ್ರೆ ದೇ ನೀಡ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಟು ಎಕ್ಸ್ಕ್ರೀಟ್ ದ ಯೂರಿಯಾ. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲ, ಅಮೋನಿಯಾ, ಅದು ಅಕ್ವಾಟಿಕ್ ಅನಿಮಲ್ಸ್ಗಳಲ್ಲಿ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಪೊಟ್ಯಾಷಿಯಂ ಯೂರೇಟ್. ನಂತರ ಅದು ಯೂರಿಕ್ ಆಸಿಡ್ ಆಗಿ ಏನಾಗುತ್ತೆ? ಎಕ್ಸ್ಕ್ರೀಟ್ ಆಗುತ್ತೆ.
ಸೊ ನೆಕ್ಸ್ಟ್ ಒನ್ ಈಸ್ ಹಿಯರ್. ಸೊ ಆನ್ಸರ್ ಮಾಡಬಹುದಾ ನೋಡೋಣ ಈಗ. ಇನ್ ಮೇಲ್ ಕಾಕ್ರೋಚಸ್ ಸ್ಪರ್ಮ್ಸ್ ಆರ್ ಸ್ಟೋರ್ಡ್ ಇನ್ ವಿಚ್ ಪಾರ್ಟ್ ಆಫ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್? ಮೇಲ್ ಕಾಕ್ರೋಚ್ ಅಲ್ಲಿ ಸ್ಪರ್ಮ್ಸ್ಗಳು ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಏನಿರಬಹುದು ಕ್ವಶನ್ನು? ಮಶ್ರೂಮ್ ಗ್ಲ್ಯಾಂಡ್ಸ್, ಟೆಸ್ಟೇಸ್, ವ್ಯಾಸ್ ಡಿಫರೆನ್ಸ್, ಸೆಮೈನಲ್ ವೆಸಿಕಲ್ಸ್. ಆ ಎಕ್ಸಾಕ್ಟ್ ವರ್ಡ್ಸ್ಗಳು. ಯಾಕೆ NCERT ಲೈನ್ ಬೈ ಲೈನ್ ಓದಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಪಾರ್ಟ್ಸ್ಗಳನ್ನ ಫಸ್ಟ್ ಕೊಟ್ಟು ನಂತರ ಸೆಮೈನಲ್ ವೆಸಿಕಲ್ಸ್, ಸೊ ಹೆಲ್ಪ್ಸ್ ಇನ್ ದ ಸ್ಟೋರೇಜ್ ಆಫ್ ಸ್ಪರ್ಮ್ ಅಂತ ಹೇಳ್ಬಿಟ್ಟು. ಫೀಮೇಲಲ್ಲಿ ಆಗೋದು ಅಲ್ಲೊಂದು ಸ್ಪರ್ಮಾತೀಕೆ ಅಂತ ಇರುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಇದು ಮೇಲಲ್ಲಿ ಸೆಮೈನಲ್ ವೆಸಿಕಲ್ಸ್ ಬರುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್, ಚೂಸ್ ದ ಕರೆಕ್ಟ್ ಆನ್ಸರ್. ಈಗ ಮ್ಯಾಚ್ ದ ಫಾಲೋಯಿಂಗ್ ಇದೆ ರಿಲೇಟೆಡ್ ಟು ಫ್ರಾಗ್. ಸೊ ಏನಿರಬಹುದು? ಟಚ್, ಸ್ಮೆಲ್, ಕ್ರೇನಿಯಲ್ ನರ್ವ್ಸ್ ಮತ್ತೆ ಮೆಡುಲ್ಲಾ ಆಬ್ಲಾಂಗೇಟಾ ಒಂದಕ್ಕೊಂದು ಕೊರಿಲೇಟ್ ಆಗಿದೆ, ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಗಳಲ್ಲಿ ನೀವು 1 or 2 ಅನ್ನ ಮ್ಯಾಚ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ರೆಸ್ಟ್ ಆಫ್ ದ ಅದರ್ ಆಪ್ಷನ್ಸ್ ಗೆಟ್ ಮ್ಯಾಚ್ಡ್. ಅದು ಮ್ಯಾಚ್ ಆಗುತ್ತೆ. ಯಾವ ತರ? ಈಗ ಟಚ್ ಅಂತ ಬಂದಾಗ ಅದು ಸೆನ್ಸ್ಗೆ ರಿಲೇಟೆಡ್ ಆಗಿರೋದು. ಸೊ ಯು ಕ್ಯಾನ್ ಸೇ ಸೆನ್ಸರಿ ಪ್ಯಾಪಿಲ್ಲೆ. ಟಚ್ ಅಂತ ಬಂದಾಗ ಸೆನ್ಸರಿ ಪ್ಯಾಪಿಲ್ಲೆ. ಸ್ಮೆಲ್ ಅಂತ ಬಂದಾಗ ಅದು ನೋಸ್ಗೆ ರಿಲೇಟೆಡ್ ಆಗಿರೋದು. ಸೊ ಹೆನ್ಸ್ ಇಟ್ ಇಸ್ ನಥಿಂಗ್ ಬಟ್ ನೇಸಲ್ ಎಪಿಥೀಲಿಯಂ. ಅಬ್ಸರ್ವ್, A3B1 ಎಲ್ಲಿದೆ ನೋಡಿ. A3, ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್, ನಾಟ್ ದಿಸ್ ಒನ್. A3. ಸೊ ಅಲ್ಲಿಗೆ ಇವು ಮೂರಲ್ಲಿ ಯಾವುದೋ ಒಂದಾಗಿರಬೇಕು. ಐ ಆಮ್ ಗೋಯಿಂಗ್ ಟು ಎಲಿಮಿನೇಟ್ ದ ಆಪ್ಷನ್ ಸಿ. ನೆಕ್ಸ್ಟ್ B1 ಅಂತ ಹೇಳಿದ್ದಾರೆ. B1, B4, ದಿಸ್ ನಾಟ್ ದ ರೈಟ್ ಆನ್ಸರ್. B1 ಇವೆರಡರಲ್ಲಿ ಯಾವ್ದಾದ್ರು ಒಂದು ರೈಟ್ ಆನ್ಸರ್ ಆಗಿರಬೇಕು. ಬೇರೆ ನೋಡೋಣ. ಇವಾಗ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ಹೀಗೇನೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಕ್ರೇನಿಯಲ್ ನರ್ವ್ಸ್ ಅಂತ ಬಂದ್ರೆ, ಈಗ ಕ್ರೇನಿಯಲ್ ನರ್ವ್ಸ್ ಎಲ್ಲಿಂದ ರೈಸ್ ಆಗುತ್ತೆ? ಕ್ರೇನಿಯಲ್ ನರ್ವ್ಸ್ ಅಂಡ್ ಆಲ್ಸೋ ಸ್ಪೈನಲ್ ನರ್ವ್ಸ್. ದೀಸ್ ಆರ್ ಆಲ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಅಂದ್ರೆ C4 ಆಗುತ್ತೆ. C4 ಹಿಯರ್ ಇಸ್ ದ ರೈಟ್ ಆನ್ಸರ್. C4 ಇಸ್ ದ ರೈಟ್ ಆನ್ಸರ್, C2 ಅಲ್ಲ. ಓಕೆ, ಸೊ ಅಲ್ಲಿಗೆ ನಾವು ಇದನ್ನೇ ಫೋಕಸ್ ಮಾಡಿದ್ರೆ ಮುಂಚೆನೆ ಯೂನಿಕ್ ಆಗಿರೋದು. ಅದಕ್ಕೆ ಯೂನಿಕ್ ಆಗಿರೋದ್ರೆ ನೀವು ಅಬ್ಸರ್ವ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಎಲ್ಲವೂ ಕೂಡ ಏನಾಗುತ್ತೆ? ಮ್ಯಾಚ್ ಆಗುತ್ತೆ. ಅದು ಕಾಮನ್ ಕ್ಯಾರೆಕ್ಟರ್ ಆಗಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅವರು ಅದನ್ನ ರಿಪೀಟ್ ಮಾಡಿರ್ತಾರೆ. ಸೊ ಯೂನಿಕ್ ಆಗಿರೋದನ್ನ ಐಡೆಂಟಿಫೈ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ರೈಟ್ ಆನ್ಸರ್. ನೆಕ್ಸ್ಟ್ D2 ಅಂತ ಹೇಳ್ತಾ ಇದೆ. ಮೆಡುಲ್ಲಾ ಆಬ್ಲಾಂಗೇಟಾ, ಫೋರಮನ್ ಮ್ಯಾಗ್ನಮ್. ಅಂದ್ರೆ medulla oblongata opens into the passes through the foramen magnum, leads to the formation of the spinal cord. ಈ ತರ ಒಂದು ವರ್ಡ್ ಇದೆ ಅಲ್ಲಿ, ಸೆಂಟೆನ್ಸ್ ಇದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫಾರ್ ದಿಸ್ ಕ್ವಶನ್. ಆಪ್ಷನ್ ಡಿ. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಕರೆಕ್ಟ್ ರೂಟ್ ಫಾರ್ ದ ಪ್ಯಾಸೇಜ್ ಆಫ್ ಸ್ಪರ್ಮ್ಸ್ ಇನ್ ಮೇಲ್ ಫ್ರಾಗ್ಸ್. ಮೇಲ್ ಫ್ರಾಗ್ಸ್ ಅಲ್ಲಿ ಕರೆಕ್ಟ್ ಪ್ಯಾಸೇಜ್ ಅನ್ನ ಅಂದ್ರೆ ಸ್ಪರ್ಮ್ ಪ್ಯಾಸೇಜ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಟೆಸ್ಟಿಸ್, ವ್ಯಾಸಾ ಇಫರೆನ್ಷಿಯಾ, ಕಿಡ್ನಿ, ಸೆಮೈನಲ್ ವೆಸಿಕಲ್ಸ್ ಅಲ್ಲ. ಟೆಸ್ಟಿಸ್, ವ್ಯಾಸಾ ಇಫರೆನ್ಷಿಯಾ, ಬಿಡ್ಡರ್ಸ್ ಕೆನಾಲ್ ಫಸ್ಟ್ ಬರೋದಿಲ್ಲ. ಟೆಸ್ಟಿಸ್, ವ್ಯಾಸಾ ಇಫರೆನ್ಷಿಯಾ, ಕಿಡ್ನಿ, ಬಿಡ್ಡರ್ಸ್ ಕೆನಾಲ್, ಯೂರೋಜೆನಿಟಲ್ ಡಕ್ಟ್ ಅಂಡ್ ಕ್ಲೋಆಕಾ ಇಸ್ ದ ರೈಟ್ ಆನ್ಸರ್. ಬೇರೆದು ಕೂಡ ನೋಡೋಣ. ಟೆಸ್ಟಿಸ್, ಬಿಡ್ಡರ್ಸ್ ಕೆನಾಲ್ ನೆಕ್ಸ್ಟ್ ಬರೋದಿಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ಫಸ್ಟ್ testicles, there is a functional connection between the testis and the kidney, as I said, and 10 to 12 vasa efferentia that opens into the kidney and then the Bidder's canal, then the urinogenital duct or urogenital duct, and there is a common opening called cloaca. Next, frog's heart when taken out of the body continues to beat for some time. Continues to beat for some time. Taking out the frog's heart. Select the best option from the following statement. ಯಾಕೆ ಅದು ಕಂಟಿನ್ಯೂಸ್ ಆಗಿ ಬೀಟ್ ಆಗುತ್ತೆ ಆಫ್ಟರ್ ಸಮ್ ಟೈಮ್? ಸೊ ಅದು ಬೀಟ್ ನಿಂತೋಗುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಅದು ಬೀಟ್ ಆಗ್ತಾ ಇದೆಯಲ್ವ, ಯಾಕೆ ಅಂತ ಕೇಳ್ತಿದ್ದಾರೆ. ಫ್ರಾಗ್ ಈಸ್ ಪಾಯ್ಕಿಲೋಥಮ್ಸ್. ನಾಟ್ ಓನ್ಲಿ ಫ್ರಾಗ್ಸ್, ಈವನ್ ರೆಪ್ಟೈಲ್ಸ್ ಆ್ಯಂಡ್ ಯಾವುದದು ಫಿಶಸ್ ಆರ್ ಆಲ್ಸೋ ಪಾಯ್ಕಿಲೋಥಮ್ಸ್, ಬಟ್ ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಇನ್ ಫ್ರಾಗ್ಸ್. ದಿಸ್ ಇಸ್ ನಾಟ್ ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಆಕ್ಷನ್. Frog does not have any coronary circulation. Wrong statement. Heart is myogenic in nature and auto-excitable. See there? Frog ಅನ್ನೋದು ಅದರ ಹಾರ್ಟ್ ಮಯೋಜೆನಿಕ್ ಆಗಿರುತ್ತೆ, ಮಸಲ್ಸ್ ಇಂದ ಕೂಡಿರುತ್ತೆ, ಮಸಲ್ ಕಾಂಟ್ರಾಕ್ಷನ್ ಇಂದ ಆಗಿರುತ್ತೆ, ಜೊತೆಗೆ ಹ್ಯಾವ್ ಅನ್ ಎಬಿಲಿಟಿ ಟು ಆಟೋ ಎಕ್ಸೈಟಬಲ್. ಸೊ ಇವೆರಡೂ ರೀಸನ್ ಇಂದ ಏನಾಗುತ್ತೆ ಅಂದ್ರೆ, ಈವನ್ ಯು ಟೇಕನ್ ಔಟ್ ದ ಹಾರ್ಟ್
from the body of the frog that continues to beat for a while. So right answer is 3 and 4. Andre 3 and 4 mean the sense option C is the right answer. Next question. The kidney of an adult frog is. Adult frog alli kidney ಅನ್ನೋದು ಏನಾಗಿರುತ್ತೆ? See, kidney of the frog is usually having number of uriniferous tubules. Uriniferous tubules, also called nephrons. And these are commonly called mesonephric kidney. Namali bandaga metanephric kidney. So where it is completely, complex and also well advanced and adapted. But illi bandaga you are observing opisthonephrons cyclostomes ಗಳಲ್ಲಿ ನೋಡಬಹುದು. Mesonephros it is the pronephros ಅನ್ನೋದು ಇನ್ನು invertebrates ಗಳಲ್ಲಿ ಬರೋದು. The right answer is option D. Mesonephros kidneys are present in adult frog. Mucus helps frog in forming. Mucus. Frog skin ಏನಿದೆ, it is having number of glands which are able to produce the mucus. Called mucus producing glands are present. Even in fishes, they also produce mucus. That makes the body of the fishes slippery. So when you hold the fishes, that can easily slip away from your hand. ಹಾಗೆ ಸ್ಲಿಪ್ ಆಗಿ ಹೊಟ್ಟೋಗುತ್ತೆ, ಅಷ್ಟು ಸ್ಮೂತ್ ಆಗಿರುತ್ತೆ, ಸ್ಲಿಪರಿ ಆಗಿರುತ್ತೆ. ಲೈಕ್ವೈಸ್ ಫ್ರಾಗು ಕೂಡ ಅಷ್ಟೇನೆ, ಅದು ಯಾವಾಗಲೂ ಮಾಯಿಸ್ಟ್ ಆಗಿರುತ್ತೆ. ಓಕೆ, ಸೊ ದ ಕ್ವಶನ್ ಈಸ್ ಮ್ಯೂಕಸ್ ಹೆಲ್ಪ್ಸ್ ಫ್ರಾಗ್ ಇನ್ ಫಾರ್ಮಿಂಗ್. ಯಾಕೆ ಅದು ಹೆಲ್ಪ್ ಮಾಡುತ್ತೆ ಮ್ಯೂಕಸ್ ಅಂದರೆ ಕನ್ನಡದಲ್ಲಿ ಲೋಳೆ ಪದಾರ್ಥ ಅಂತ ಹೇಳಿ. ಓಕೆ, ಆ ಲಿಕ್ವಿಡ್ ವಿಸ್ಕಸ್ ಥರ ಇರುತ್ತಲ್ಲ ಅದು. ಸೊ ಥಿಕ್ ಸ್ಕಿನ್ ಫಾರ್ಮೇಷನ್ಗೆ, ಡ್ರೈ ಸ್ಕಿನ್ಗೆ, ಸ್ಮೂತ್ ಸ್ಕಿನ್, ಮಾಯಿಸ್ಟ್ ಸ್ಕಿನ್. ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ರೆಸ್ಪಿರೇಟರಿ ಗ್ಯಾಸಸ್. ದಟ್ಸ್ ಆಲ್ಸೋ ಕಾಲ್ಡ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ಕ್ಯುಟೇನಿಯಸ್ ರೆಸ್ಪಿರೇಷನ್ಗೆ ಸಹಾಯ ಮಾಡುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫ್ರಾಗ್ಸ್ ರೆಸ್ಪೈರ್ ಥ್ರೂ. ಫ್ರಾಗ್ಸ್ ಯಾವುದ್ರ ಮುಖಾಂತರ ರೆಸ್ಪೈರ್ ಮಾಡುತ್ತೆ? ಸೊ ಮಾಯಿಸ್ಟ್ ಸ್ಕಿನ್ ಓನ್ಲಿ, ನಾಟ್ ಓನ್ಲಿ ಥ್ರೂ ದ ಮಾಯಿಸ್ಟ್ ಸ್ಕಿನ್, ನಾಟ್ ಓನ್ಲಿ ಥ್ರೂ ದ ಲಂಗ್ಸ್, buccal cavity, skin and lungs, none of the above. So right answer, usually they respire through buccal cavity. So you can call it as buccopharyngeal. Okay, ಒಂದು. Second one, skin anta bandaga cutaneous, and lungs anta bandaga pulmonary respiration. So right answer is option C. Okay, option C is the right answer. Next one, a triangular structure that joins the right atrium which receives the blood through the major veins called vena cava is called. Now we are talking about, and they are asking, what is the triangular structure? So which receives, that opens into the right atrium. ಈಗ ನಾವು ಫ್ರಾಗ್ ಹಾರ್ಟ್ ಅನ್ನ ತೆಗೆದುಕೊಂಡ್ರೆ, ಓಕೆ, ಕನ್ಸಿಡರಿಂಗ್ ದ ಫ್ರಾಗ್ ಹಾರ್ಟ್ ಲೈಕ್ ದಿಸ್. ಓಕೆ, ಏನಿರ್ಬೋದು ಫ್ರಾಗ್ ಹಾರ್ಟ್ ಅಂತ ಬಂದಾಗ? ಟೂ ಆರಿಕಲ್ಸ್ ಆರ್ ಯು ಕ್ಯಾನ್ ಸೇ, ಇಲ್ಲಿ ಕೊಟ್ಟಿರೋ ಪ್ರಕಾರ ಟೂ ಏಟ್ರಿಯಾ ಅಂತಾನೆ ಬರೆಯೋಣ. ಟೂ ಏಟ್ರಿಯಾ ಅಂಡ್ ಓನ್ಲಿ ಒನ್ ವೆಂಟ್ರಿಕಲ್. ಸೊ ವೆಂಟ್ರಿಕಲ್ ಓಪನ್ಸ್ ಇನ್ ಟೂ. ಯಾವುದಕ್ಕೆ ಓಪನ್ ಆಗುತ್ತೆ? ಕೋನಸ್ ಆರ್ಟಿರಿಯೋಸಿಸ್. ಇದು ವೆಂಟ್ರಿಕಲ್ ಓಪನ್ ಆಗೋದು, ವೆಂಟ್ರಿಕಲ್. But there is a triangular structure so that joins to the right atrium or kelirodalva. So right atrium. Yeah, what is that? That is nothing but sinus venosus. Right answer is sinus venosus. Option B is the right answer. Next one. Male frogs can be distinguished by the presence of. See, frogs are able to show the sexual dimorphism. We are able to identify the male and female frogs just by looking at the physical, morphological features. Howda? Adu sexual dimorphism aitu. But how do you find the male one? How it is different from the female one? Hege different agide? So yaudana ondide adralli anta kelidare. 4 digits. See, it is not at all related to digits. Idu digits ge related agirode alla. Ashtu gottidre namge adanna alle ಇದು ರಾಂಗ್ ಅಂತ ಹೇಳ್ಬಿಡ್ಬೋದು. ಬಿಕಾಸ್ 4 digits ಇನ್ ಈಚ್ ಫೋರ್ ಲಿಂಬ್ ಕರೆಕ್ಟ್ ಆಗಿದೆ, 5 digits ಇನ್ ಈಚ್ ಲಿಂಬ್ಸ್ ಹೈಂಡ್ ಲಿಂಬ್ಸ್ ಕರೆಕ್ಟ್ ಆಗಿದೆ. ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್
features of both male and female frogs. Okay. Next, sound producing vocal sacs also a copulatory pad on the first digit of the hind limb. Hind limb alla. Wrong statement. ಎರಡು ಕರೆಕ್ಟ್ ಆಗಿತ್ತು, ಅದರ ಹೈಂಡ್ ಲಿಂಬ್ ಅಲ್ಲ. So sound producing vocal sac, they are able to produce the sound, to attract the female partner for the continuation of the life. Also, the copulatory pad on the first digit of the forelimb is the right answer. So the right answer is option C. Sound producing vocal sac with a mucus producing glands in the skin is not the one. This is okay, but not the mucus producing gland. This is a characteristic present in both male and female frog. So right answer option C. Okay, next one. Frog has. Frog ಅಲ್ಲಿ ಏನಿರುತ್ತೆ? ಏನೆಲ್ಲ ಇರ್ಬೋದು, ಅವ್ರು ಕೊಟ್ಟಿರೋ ಆಪ್ಷನ್ ಅಲ್ಲಿ ಏನಿರುತ್ತೆ ಅಂತ ನಾವು ಹುಡುಕ್ಬೇಕು ಇವಾಗ. ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಓನ್ಲಿ, renal portal system only, both hepatic and renal portal system, and none of this. Option C. See, they have a special connection between the digestive system and the liver, and also the kidney and the lower part of the digestive system, or the part of the body, trunk region. So ಅಲ್ಲಿ ಕಿಡ್ನಿ ಅಂತ ಬಂದಾಗ ರೀನಲ್ ಪೋರ್ಟಲ್ ಸಿಸ್ಟಮ್ ಆಗುತ್ತೆ. ಹೆಪ್ಯಾಟಿಕೋ ಲಿವರ್ ಜೊತೆಗೆ ಕನೆಕ್ಷನ್ ಅನ್ನು ಹೊಂದಿದ್ದಾಗ ಅದನ್ನ ನಾವೇನಂತ ಹೇಳ್ತೀವಿ, ಹೆಪ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಹೆಪ್ಯಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂಡ್ ರೀನಲ್ ಪೋರ್ಟಲ್ ಸಿಸ್ಟಮ್ ಆರ್ ಪ್ರೆಸೆಂಟ್ ಇನ್ ಫ್ರಾಗ್. ಎರಡೂ ಕೂಡ ಇರುತ್ತೆ. ನೆಕ್ಸ್ಟ್ ಒನ್. ಫ್ರಾಗ್ಸ್ ಎಕ್ಸ್ಕ್ರೀಟ್ ನೈಟ್ರೋಜನ್ ವೇಸ್ಟ್ ಇನ್ ದ ಫಾರ್ಮ್ ಆಫ್. ಯಾವ ರೂಪದಲ್ಲಿ ಫ್ರಾಗ್ಸ್ಗಳು ನೈಟ್ರೋಜನ್ ವೇಸ್ಟ್ಗಳನ್ನು ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ ಕ್ವಶನ್ ಇದೆ. ಯಾವ ರೂಪದಲ್ಲಿ? ಸೊ ಅವ್ರು ಕೇಳಿರೋದು ಫ್ರಾಗ್. ದೇ ಆರ್ ಯೂಶಲಿ ಅಕ್ವಾಟಿಕ್ ಇನ್ ನೇಚರ್ ಅಂಡ್ ಆಲ್ಸೋ ಟೆರೆಸ್ಟ್ರಿಯಲ್, ಆಂಫಿಬಿಯನ್ಸ್ ಅಂತ ಹೇಳೋದ್ರಿಂದ they consume large amount of water to excrete the nitrogenous waste which are being produced in the form of urea. In the form of urea. So hagagi these are commonly called ureotelic organisms. These are called ureotelic. Most of the insects, birds and reptiles usually excrete the uric acid, uricotelic organisms. Most of the aquatic animals so produce the ammonia. ಇದು ಎಕ್ಸ್ಟ್ರಾ ನಾನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ವರ್ಡ್ ಬರೆದಿರೋದು, ಹಾಗಾಗಿ ಇವು ಮೂರು ಕೂಡ ನೆನಪಿರಲಿ. ದ ರೈಟ್ ಆನ್ಸರ್ ಇನ್ ರಿಲೇಟೆಡ್ ಟು ಫ್ರಾಗ್ ಈಸ್ ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ಒನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಬೌಟ್ ಫ್ರಾಗ್? ಯಾವುದು ಫ್ರಾಗ್ಗೆ ಕರೆಕ್ಟ್ ಆಗಿದೆ ನೋಡೋಣ ಈಗ. ವ್ಯಾಸ ಇಫರೆನ್ಷಿಯಾ ಆರ್ 10 to 12 in number. Correct statement. Testes adhere to the upper part of the kidneys through the mesorchium. Correct. Vasa efferentia opens into cloaca. Nope. And a mature female can lay nearly about 2,500 to 3,000 ova at a time. Correct. 1, 2, 4 are correct. 1, 2, 4 are correct. Option C is the correct answer. Okay. So idra artha we have to go through the sentences line by line ಓದಬೇಕಾಗುತ್ತೆ. So then only we can get the right answer. The common frog found in India. ಇದನ್ನ ಸರ್ ಈ ಕ್ವಶನ್ಸ್ಗಳು ಕಾಮನ್ ಆಗಿ ಸಮ್ಮರಿ ಪಾರ್ಟ್ ಇದೆ ನೋಡಿ. ಫೈನಲ್ ಆಗಿ ಎಂಟೈರ್ ಚಾಪ್ಟರ್ ಅನ್ನ ಓದಾದ್ಮೇಲೆ ಡೋಂಟ್ ಫರ್ಗೆಟ್ ಟು ಗೋ ಥ್ರೂ ದ ಸಮ್ಮರಿ ಪಾರ್ಟ್. ಅದರಿಂದನೂ ಕೂಡ ಏನಾಗುತ್ತೆ, ಅಲ್ಲಿ ಇಲ್ಲಿ ಕೊಟ್ಟಿಲ್ಲದೆ ಇರೋ ಕೆಲವು ಕಾನ್ಸೆಪ್ಟ್ಗಳನ್ನ ಕಾನ್ಸೈಸ್ ಮ್ಯಾನರ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಕೇಳಿರೋ ಕ್ವಶನ್ಸ್ಗಳು ಇದು. ಮೋಸ್ಟ್ ಕಾಮನ್ ಫ್ರಾಗ್ ಇನ್ ಇಂಡಿಯಾ, ಇಂಡಿಯನ್ ಬುಲ್ ಫ್ರಾಗ್, ದಟ್ ಈಸ್ ಕಾಲ್ಡ್ ರಾನಾ ಟೈಗ್ರಿನಾ. ಸೊ ಇನ್ನು ಉಳಿದಿರೋದೆಲ್ಲ ಅಮೇರಿಕನ್ ಬುಲ್ ಫ್ರಾಗ್ ಮತ್ತೆ ಗ್ಲಾಸ್ ಫ್ರಾಗ್ ಅಂತ ಏನು ಹೇಳ್ತೀವಿ ಅದು. ಸೊ ಹಾಗಾಗಿ ರಾನಾ ಟೈಗ್ರಿನಾ ಇಸ್ ದ ರೈಟ್ ಆನ್ಸರ್. ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಬಿಲಾಂಗ್ ಟು ದ ಆರ್ಡರ್. ಸೊ ಇನ್ನು ಎರಡು ಕ್ವಶನ್ಸ್ಗಳಿದೆ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ದೀಸ್ ಕ್ವಶನ್ಸ್ ಟು ಯು ಓನ್ಲಿ. ಟ್ರೈ ಟು ಆನ್ಸರ್. ಸೊ ಯಾವ ಆರ್ಡರ್ಗೆ ಬರುತ್ತೆ ಅಂತ ನೀವು ಹೇಳಬೇಕು. ಟ್ರೈ ಟು ಕಮೆಂಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೇ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಇನ್ ದಿಸ್ ವೇ ಯು ಆರ್ ಜಸ್ಟ್ ಓಪನಿಂಗ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಗೋಯಿಂಗ್ ಥ್ರೂ ದ ಲೈನ್. ಅಫ್ಕೋರ್ಸ್ ಯು ಆರ್ ಗೋಯಿಂಗ್ ಥ್ರೂ ದ ಟೆಕ್ಸ್ಟ್ ಬುಕ್ ಎವ್ರಿ ಟೈಮ್, ಬಟ್ ಕೆಲವು ಲೈನ್ಗಳು ಮಿಸ್ ಆಗಿರುತ್ತೆ. ಇಲ್ಲಿ ಕ್ವಶನ್ಸ್ ಏನಾದರೂ ನೀವು ಓದಿಲ್ಲ ಅಂತ ಹೇಳಿದ್ರೆ ಈ ರೂಪದಲ್ಲಾದರೂ ನೀವು ಆ ಲೈನನ್ನು ಓದ್ತೀರಾ. ಸೊ ಅಟ್ಲೀಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕ್ವಶನ್ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಫೆನಾಮಿನಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಫ್ರಾಗ್ ಇಸ್ ನಥಿಂಗ್ ಬಟ್ ಹೈಬರ್ನೇಷನ್ ಆ್ಯಂಡ್ ಈಸ್ಟಿವೇಷನ್.
means suspended activity during winter season as well as summer season. ವಿಂಟರ್ ಸೀಸನ್ ಮತ್ತು ಸಮ್ಮರ್ ಸೀಸನ್ನ ಆಧಾರದ ಮೇಲೆ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಹೇಳ್ಬೋದು ಫ್ರಾಗ್ ಹೈಬರ್ನೇಟ್ ಯಾವಾಗ ಆಗುತ್ತೆ. ಓಕೆ, ಅಂದರೆ ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ ಅವೆರಡು ಮೀನಿಂಗ್ ಗೊತ್ತಾಗ್ಬಿಟ್ರೆ ನಾವು ಆನ್ಸರ್ ಹೇಳ್ಬಿಡ್ಬೋದು. ಟ್ರೈ ಟು ಆನ್ಸರ್ ವಾಟ್ ಈಸ್ ದಟ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ಸಸ್ಪೆಂಡೆಡ್ ಆಕ್ಟಿವಿಟಿ ಆ್ಯಂಡ್ ಎರಡಕ್ಕೂ ಹೇಳ್ತಾ ಇರೋದು ನಾನು, ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ಗೆ. ಏನಾಗುತ್ತೆ, ಡ್ಯೂರಿಂಗ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದಾಗ ಅಥವಾ ಎಕ್ಸ್ಟ್ರೀಮ್ ಲೋ ಟೆಂಪರೇಚರ್ ಇದ್ದಾಗ, ಟು ಎಸ್ಕೇಪ್ ಫ್ರಮ್ ದಟ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ವೆದರ್, ಸೊ ಏನಾಗುತ್ತೆ, ದೇ ಅಂಡರ್ಗೋ ಸಸ್ಪೆಂಡೆಡ್ ಆಕ್ಟಿವಿಟಿ. ಬಟ್ ಅದು ಯಾವಾಗ ಹೋಗುತ್ತೆ, ಸಸ್ಪೆಂಡ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ಅದನ್ನು ಆ ಒಂದು ಪರ್ಟಿಕ್ಯುಲರ್ ಸ್ಲೀಪ್ ಅಂತ ಹೇಳ್ತೀವಿ. ಅಂದರೆ ಅದು ವಿಂಟರ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು. ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ಆ್ಯಂಡ್ ದೀಸ್ 2 questions ಫಾರ್ ಯು ಓನ್ಲಿ. ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಆಲ್ಮೋಸ್ಟು ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಮೀನ್ ಲೈಕ್ ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಒಂದು ಮ್ಯಾಥಫಾಲಿಂಗಲ್ಲಿ ಬಂತು, ಅಲ್ಲಿ ನೀವು ನೋಡಿರ್ಬೋದು. ಅಂದರೆ ಕ್ರೇನಿಯಲ್ ನರ್ವ್ಸ್ಗಳಾಗಿರ್ಬೋದು ಮತ್ತು ಫೋರಮನ್ ಮ್ಯಾಗ್ನಮ್ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಟಾಪಿಕ್ಗಳು ಕೂಡ ಕವರ್ ಆಗಿದೆ. ಟ್ರೈ ಟು ರೀಡ್ ದ ಟಾಪಿಕ್ಸ್ ಇನ್ ದಿಸ್ ವೇ, ಅಂದರೆ ಯಾವ ಥರ ಕ್ವಶನ್ಗಳನ್ನ ಕೇಳ್ಬೋದು ಅಂತ ನಿಮ್ಗೊಂದು ಐಡಿಯಾ ಬಂದಿದೆ ಇವಾಗ. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಅದನ್ನು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕ್ಲಾಸಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್. ಬಾಯ್ ಬಾಯ್.